ಈ ಗೋಷ್ಠಿ ಅನುವಾದವನ್ನು ಕುರಿತಾದದ್ದು. ಅನುವಾದದ ಬಗೆಗೆ ಎತ್ತಿರುವ ಒಂದು ಪ್ರಶ್ನೆ, ಕನ್ನಡದಲ್ಲಿ ಯಾಕಿಷ್ಟು ಅನುವಾದ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಕುಳಿತಿರೋರು ನಮಗೆ ಗೊತ್ತಿರುವ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವೇ ಅಭಿಪ್ರಾಯಗಳಿಗೂ ಕೂಡ ಇಲ್ಲಿ ಮುಕ್ತ ಅವಕಾಶ ಇರುತ್ತೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅನುವಾದ ಯಾಕಿಷ್ಟು ಅನ್ನುವಂತಹ ಪ್ರಶ್ನೆ ಹಾಕಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನು ಕೊಡಬಹುದು. ಒಂದು, ಕಾಲದ ಅಗತ್ಯತೆ. ಎರಡನೆಯದು, ಮೌಲ್ಯಗಳನ್ನು ತಲುಪಿಸಬೇಕಾದಂತಹ ಅನಿವಾರ್ಯತೆಯನ್ನು. ಮೂರನೇದು, ಹೊಸ ಹೊಸ ಒಂದು ಪ್ರಯೋಗಗಳನ್ನು ಪರಿಚಯ ಮಾಡಿಸುವ ಒಂದು ಸಂದರ್ಭಗಳು. ಮತ್ತು ಸಮಾಜ ಸುಧಾರಣೆಗೆ ಅನೇಕ ಪರಿಕರಗಳನ್ನು ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಅನುವಾದ ಹುಟ್ಕೊಳ್ತು ಅಂತೇಳ್ಬಿಟ್ಟು ನಾನು ಅಂದುಕೊಳ್ತೀನಿ. BMC ಅವರು ಒಂದು ಮಾತನ್ನು ಹೇಳ್ತಾರೆ, ಅವಳ ಸೊಬಗನ್ನು ಇವಳಿಗುಡಿಸಿ ನೋಡ ಬಯಸಿದೆ, ಇವಳ ಉಡುಗೆಯ ಅವಳಗಿಟ್ಟು ಹಾಡ ಬಯಸಿದೆ ಅಂತೇಳ್ಬಿಟ್ಟು. ಈ ಥರ ಒಂದು ಭಾಷೆಯ ಭಾವವನ್ನು, ಒಂದು ಭಾಷೆಯ ಅಭಿವ್ಯಕ್ತಿಯನ್ನು ಮತ್ತೊಂದು ಭಾಷೆಯಲ್ಲಿ ನಿರೂಪಿಸುವ ಒಂದು ಕ್ರಮ ಈ ಅನುವಾದ. ಈ ಅನುವಾದ ನಾನು ಆಗಲೇ ಹೇಳಿದಂತೆ ಕಾಲದ ಅಗತ್ಯತೆಗೆ ಅವು ರೂಪುಗೊಂಡಂಥವು ಅಂತೇಳ್ಬಿಟ್ಟು. ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪ್ರಾರಂಭ ಆದಾಗಿನಿಂದಲೂ ಕೂಡ ಈ ಅನುವಾದ ಶುರುವಾಗಿದೆ ಅಂತೇಳ್ಬಿಟ್ಟು ನಾವು ಗಮನಿಸಬೇಕು. ಒಬ್ಬ ಲೇಖಕ ಹೇಳ್ತಾರೆ, ಸ್ವತಂತ್ರವಾದ ಕಾವ್ಯದ ಪೈರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಆಗಿರುವ ಉಳುಮೆಯ ಕೆಲಸವೇ ತರ್ಜುಮೆ ಅಂತೇಳ್ಬಿಟ್ಟು. ಸ್ವತಂತ್ರವಾದ ಕಾವ್ಯದ ಪೈರು ಹುಟ್ಟುವ ಮುನ್ನ ಆಗಿರುವ ಉಳುಮೆಯ ಕೆಲಸವೇ ತರ್ಜುಮೆ ಅಂತೇಳ್ಬಿಟ್ಟು. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಸ್ವತಂತ್ರವಾದ ಕಾವ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ತರ್ಜುಮೆ ಎನ್ನುವಂಥ ಒಂದು ಕೆಲಸ ನಡೆದಿದೆ ಅನ್ನೋದನ್ನು ನಾವು ಗುರುತಿಸ್ಕೊಂಡ್ರೆ ಅನುವಾದ ಎಲ್ಲಿಂದ ಶುರುವಾಯಿತು ಅಂತೇಳ್ಬಿಟ್ಟು ನಾವು ಗಮನಿಸ್ಬೋದು. ಬಹುಶಃ ಕನ್ನಡದ ಸಾಹಿತ್ಯದ ಆರಂಭ ನಾವೇನು ಮಾಡ್ತೀವಿ, ಪಂಪ ಅಂತೇಳ್ಬಿಟ್ಟು ಆದಿಕವಿ ಅಂದ್ಕೊಂಡ್ರೂ ನಮ್ಮ ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಗುರುತಿಸ್ಕೊಳ್ತೀವಿ. ಶ್ರೀ ವಿಜಯನ ಕವಿರಾಜ ಮಾರ್ಗ ಆಗಿರ್ಬೋದು, ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆ ಆಗಿರ್ಬೋದು, ಪಂಪನ ಪಂಪ ಭಾರತ ಅಥವಾ ಆದಿಪುರಾಣ ಆಗಿರ್ಬೋದು, ರನ್ನನ ಗದಾಯುದ್ಧ ಆಗಿರ್ಬೋದು, ನಾಗಚಂದ್ರನ ಪಂಪರಾಮಾಯಣ ಆಗಿರ್ಬೋದು, ಜನ್ನನ ಯಶೋಧರ ಚರಿತೆ ಆಗಿರ್ಬೋದು, ಹರಿಹರನ ರಗಳೆಗಳಲ್ಲೂ ಕೂಡ ಕೆಲವಾಗಿರಬಹುದು. ಇನ್ನು ಬೇರೆ ಬೇರೆ ಉದ್ದಕ್ಕೂ ನಾವು ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ಅನೇಕ ಅನುವಾದಗಳ ಒಂದು ಪ್ರಕ್ರಿಯೆಗಳ ಮೂಲಕವೇ ಸಾಹಿತ್ಯ ರಚನೆ ಹಾಕ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು. ಹೀಗೆ ಆ ಕಾಲದ ಒಂದು ಅಗತ್ಯ ಏನಿತ್ತು ಅದನ್ನು ಪೂರೈಸಬೇಕಾದಂತಹ ಅನಿವಾರ್ಯತೆಗೆ ಉಟ್ಕೊಳ್ತು. ಇದು ನಾನು ಮತ್ತೆ ಆಧುನಿಕ ಕಾಲಕ್ಕೆ ಬಂದರೆ ಬಹುಶಃ 18-19ನೇ ಶತಮಾನದ ಕಾಲಘಟ್ಟದಲ್ಲಿ ನಮ್ಮ ಒಂದು ರಂಗಭೂಮಿಗೋಸ್ಕರ ಈ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಕನ್ನಡದಲ್ಲಿ ಶೇಕ್ಸ್ಪಿಯರ್ನಷ್ಟು ಅನುವಾದಗಳು ಬೇರೆ ಯಾವ ಲೇಖಕನವೂ ಆಗಿರಲಾರುವೇನೋ ಅಂತೇಳ್ಬಿಟ್ಟು ಅನಿಸುತ್ತೆ. ಆತ ನನಗೆ ಸರಿಯಾದ ಒಂದು ನಂಬರ್ ಗೊತ್ತಿಲ್ಲ, 37 ನಾಟಕಗಳನ್ನು ಬರೆದಿದ್ದಾರೆ ಅಂತೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಎದುರುಗಡೆ ಇಂಗ್ಲೀಷ್ ಪ್ರೊಫೆಸರ್ ಇದ್ದಾರೆ, ಅವರೇ ಅದನ್ನು ಸರಿಪಡಿಸ್ಬೇಕು. 37 ನಾಟಕಗಳನ್ನು 60 ಅನುವಾದಗಳನ್ನು ಮಾಡಿದಾರಂತೆ. 37 ನಾಟಕಗಳು 60 ಅನುವಾದಗಳು ಅಂತಂದರೆ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು, ಒಂದೊಂದು ನಾಟಕಗಳನ್ನು ಎಷ್ಟೆಷ್ಟು ಸಲ ಅನುವಾದ ಮಾಡಿರಬಹುದು. ಬಹುಶಃ ನಾವು ನವೋದಯ ಪೂರ್ವ, ನವೋದಯ ಮತ್ತು ಆಧುನಿಕ ಕಾಲಘಟ್ಟದಲ್ಲಿ ಅನುವಾದಗಳು ಹೇಗೆಲ್ಲ ಆಗ್ತಾ ಇದ್ವು. ನಾನು ಆಗಲೇ ಹೇಳಿದೆ ಕಾಲದ ಅಗತ್ಯತೆ. ಅಂದರೆ ನವೋದಯ ಪೂರ್ವದಲ್ಲಿ ರಂಗಭೂಮಿಯನ್ನು ಹಿನ್ನೆಲೆಯಾಗಿಟ್ಕೊಂಡೇ ಏನು ಮಾಡಿದ್ರು, ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಅವರೇನು ಮಾಡಿದ್ರು, ಅನೇಕ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಅದರಲ್ಲಿ ಬಳಸ್ಕೊಂಡಿದ್ದನ್ನು ನಾವು ಗುರುತಿಸ್ಬೋದು.
ಬಹುಶಃ ಇವತ್ತಿನ ಒಂದು ನಿಷ್ಠೆ ಅಥವಾ ಬದ್ಧತೆ ಅಂತ ಏನು ಹೇಳ್ತೀವಲ್ಲ, ಆ ನಿಷ್ಠೆ ಬದ್ಧತೆ ಅನ್ನೋದು ಆ ಒಂದು ಆಧುನಿಕ ಪೂರ್ವ ಕಾಲದ ಒಂದು ಅನುವಾದಕರು ಬಳಸಲಿಲ್ಲ. ಅದು ಅವರೇನು ಮಾಡಿದ್ರು, ತಮ್ಮ ಸ್ವಾತಂತ್ರ್ಯವನ್ನು ಹೆಚ್ಚು, ಸ್ವೇಚ್ಛೆಯನ್ನು ಹೆಚ್ಚು ತೆಗೆದುಕೊಂಡ್ರು. ಅದಕ್ಕೆ ಅವು ರೂಪಾಂತರಗಳು, ವಿಸ್ತಾರ ಅನುವಾದಗಳು ಅಥವಾ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಭಾವಾನುವಾದಗಳಾಗಿಯೂ ನಮಗೆ ಕಾಣಿಸ್ತಾ ಹೋಗ್ತವೆ. ಅಂದರೆ ಈ ರೂಪಾಂತರಗಳ ಮೂಲಕ ಅಥವಾ ಸ್ವೇಚ್ಛೆಯ ಅನುವಾದಗಳ ಮೂಲಕ ಅಥವಾ ಇನ್ಯಾವುದೋ ವಿಸ್ತಾರ ಅನುವಾದಗಳ ಮೂಲಕ ಆ ಕಾಲದ ಈ ಅಗತ್ಯಗಳನ್ನು ಪೂರೈಸೋದಕ್ಕೆ ಶುರು ಮಾಡಿದಂತಹ ಸಂದರ್ಭಗಳನ್ನು ನಾವು ಗಮನಿಸ್ಬೋದು. ಅದರ ಜೊತೆಗೆ ಹೊಸ ಪ್ರಯೋಗಗಳು ಕೂಡ ಏನು ಮಾಡಿದ್ವು ಅಂದರೆ, ಆಧುನಿಕ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಆಗಿದ್ದನ್ನು ಗುರುತಿಸಂತಹ BM ಶ್ರೀ ಅವರು, ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಲೇಖಕರು ಏನು ಮಾಡಿದ್ರು, ಈ ಇಂಗ್ಲೀಷ್ ಗೀತಗಳು ಎನ್ನುವಂತಹ ಅನುವಾದಗಳ ಮೂಲಕ ಹೊಸ ಪ್ರಯೋಗವನ್ನು ನಮ್ಮ ಒಂದು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಹೊಸ ಪ್ರಯೋಗ. ಇದಕ್ಕಿಂತಹ ಮುಂಚಿತವಾಗಿ ಕನ್ನಡ ಸಾಹಿತ್ಯ ಈ ಛಂದೋಬದ್ಧವಾದಂತಹ ಒಂದು ನಿಯಮಕ್ಕೆ ಕಟ್ಟು ಬಿದ್ದು ಕಾವ್ಯಗಳನ್ನು ರಚನೆ ಮಾಡ್ತಾಯಿದ್ರು. ಈ ನಿಯಮಗಳನ್ನು ಮೀರಿ ಹೊಸ ರೀತಿಯಾಗಿ ಬರೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಈ BM ಶ್ರೀ ಅವರು ಇಂಗ್ಲೀಷ್ ಗೀತಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಹೀಗೆ ಅನುವಾದಗಳು ಆ ಕಾಲದ ಬೇರೆ ಬೇರೆ ರೀತಿಯಾದಂಥ ಒಂದು ಸಂದರ್ಭಗಳನ್ನು ಅನುಸರಿಸ್ಕೊಂಡು ಹುಟ್ಟುತ್ತಾ ಹೋಗಿರೋದನ್ನು ಗಮನಿಸ್ಬೋದು. ಈ ಥರದ ಅನುವಾದಗಳು ಬೇರೆ ಒಂದು ಸ್ವರೂಪಗಳನ್ನು ಹೇಗೆಲ್ಲ ಪಡ್ಕೊಳ್ತಾ ಇದೆ, ಮತ್ತು ಅದರಲ್ಲಿ ನಿಷ್ಠೆ ಎಷ್ಟಿರಬೇಕು, ಬದ್ಧತೆ ಎಷ್ಟಿರಬೇಕು, ಮತ್ತು ಈ ಒಂದು ಕೃತಿಕಾರನಿಗೆ ನಾವು ಕೊಡುವಂತಹ ಒಂದು ನ್ಯಾಯ ಯಾವ ರೀತಿಯಾದದ್ದು, ಕೃತಿ ಕೊಡಬೇಕಾಗಿರೋಂಥ ನ್ಯಾಯ ಯಾವ ರೀತಿಯಾದದ್ದು ಅಂತ ಹೇಳ್ಬಿಟ್ಟೆಲ್ಲ ತಿಳ್ಕೊಳ್ಳಿಕ್ಕೆ ಇನ್ನು ನನ್ನ ಜೊತೆಯಲ್ಲಿ 3 ಅನುವಾದಕರಿದ್ದಾರೆ. ಬಹುಶಃ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ಅಜಯ್ ವರ್ಮಾ ಅಲ್ಲೂರಿ ಅವರು, ಮತ್ತು ಅದೇ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ಚಿದಾನಂದ ಸಾಲಿ ಅವರು, ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾ ಇರುವಂತಹ ಸೂರ್ಯಕಾಂತ್ ಸುಜಾತ್ ಸರ್ ಅವರಿದ್ದಾರೆ. ಅವರ ಅನುಭವಗಳ ಹಿನ್ನೆಲೆಯಲ್ಲಿ ಈ ಅನುವಾದದ ಒಂದು ಪ್ರಕ್ರಿಯೆ ಅನ್ನೋದು ಹೇಗೆಲ್ಲ ನಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ಸಂಗತಿಯನ್ನು ಕೆಲವು ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಮೊದಲಿಗೆ ಕವಿಗಳು, ಕತೆಗಾರರು, ಅನುವಾದಕರು ಮತ್ತು ಮೇಷ್ಟ್ರು ಆಗಿರುವಂತಹ ಚಿದಾನಂದ ಸಾಲಿ ಅವರು ಈ ಅನುವಾದದ ಬಗ್ಗೆ ಒಂದೆರಡು ಮಾತುಗಳು. ಅಂದರೆ ಅನುವಾದ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ಕಡಿಮೆ ದರ್ಜೆಯ ಕೆಲಸ, ಅನುವಾದ ಅಂತಂದರೆ ಅದೊಂದು ರೀತಿಯಾದಂತಹ ಸುಲಭದ ಕೆಲಸ ಅನ್ನುವಂತಹ ಒಂದು ಲಘು ಹೇಳಿಕೆಗಳು ನಮ್ಮ ನಡುವೆ ಓಡಾಡ್ತಾ ಇದ್ದಾವೆ. ಈ ಒಂದು ಲಘು ಹೇಳಿಕೆ ಅಥವಾ ಸುಲಭದ್ದು ಅಥವಾ ಕಡಿಮೆ ದರ್ಜೆಯದು ಅನ್ನುವಂತಹದ್ರ ಬಗ್ಗೆ, ಮತ್ತು ಅನುವಾದಕನಿಗೆ ಆ ಕೃತಿಯನ್ನು ಅನುವಾದ ಮಾಡಿದಾಗ ಸಿಗಬಹುದಾದಂತಹ ಒಂದು ಪ್ರಾಮುಖ್ಯತೆ ಯಾವ ರೀತಿಯಾದದ್ದು ಅಂತೇಳ್ಬಿಟ್ಟು ಚಿದಾನಂದ ಸಾಲಿ ಅವರು ನಮಗೆ ಅದರ ಬಗ್ಗೆ ಅಂದರೆ ವಿವರಿಸಬೇಕು ಅಂತೇಳ್ಬಿಟ್ಟು ಅವ್ರನ್ನ ಕೇಳ್ಕೊಳ್ತೀನಿ. ಅನುವಾದಕ್ಕೆ ಕನ್ನಡದ ಸಂದರ್ಭದಲ್ಲಿ ಅಥವಾ ಯಾವುದೇ ಭಾರತೀಯ ಭಾಷೆಯ ಸಂದರ್ಭದಲ್ಲಿ ಮಹತ್ವ ಏನು ಸಿಗ್ತಾ ಇದೆ ಅದು ದ್ವಿತೀಯ ದರ್ಜೆಯದ್ದೇ ಅನ್ನುವ ಮಾತನ್ನಂತ ನಾನು ಒಪ್ತೇನೆ. ಯಾಕಂದರೆ ನಾವೇ ಎಷ್ಟು ಕಡೆಗೆ ಭಾಷಣ ಮಾಡ್ತೀವಿ, ಪಾಬ್ಲನ್ ನೆರೂಡನನ್ನು ಉಲ್ಲೇಖ ಮಾಡ್ತೀವಿ, ಶೇಕ್ಸ್ಪಿಯರನ್ನು ಉಲ್ಲೇಖ ಮಾಡ್ತೀವಿ. ಆ ಉಲ್ಲೇಖ ಮಾಡಿರುವ ಸಾಲನ್ನು ಯಾವ ಅನುವಾದಕ ನಮಗೆ ಅನುವಾದ ಮಾಡಿ ಕೊಟ್ಟಿರ್ತಾನೆ ಅವನ ಹೆಸರನ್ನು ಮಾತ್ರ ನಾವು ಉಲ್ಲೇಖ ಮಾಡೋದೇ ಇಲ್ಲ. ಅಲ್ಲಿಗೆ ಅವ ಕರಿಬೇವಿದ್ದಂಗೆ, ಊಟಕ್ಕೆ ರುಚಿ ಕೊಡೋಕೆ ಅವ ಬೇಕು, ತಿನ್ನೋಕೆ ಬೇಡ. ಇದೇ ಕಾರಣಕ್ಕಾಗಿಯೇ ಮಲಯಾಳಂನಿಂದ ಕನ್ನಡಕ್ಕೆ ಸಾಕಷ್ಟು ಅನುವಾದ ಮಾಡಿದಂಥ KK ಗಂಗಾಧರನವರು ಬಹಳ ನೊಂದುಕೊಂಡು ತಮ್ಮ ಮಾತನ್ನು ಹೇಳಿದರು. ಮತ್ತು ಅನುವಾದವು ತುಂಬ ಸುಲಭವಾದ ಕೆಲಸ ಅನ್ನುವಂತಹ ಒಂದು ಪರಿಭಾವನೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಸ್ವತಃ ಸಾಕಷ್ಟು ಅನುವಾದ ಮಾಡಿರುವ RK ಹುಡುಗಿಯವರು ಇಲ್ಲಿ ಇದ್ದಾರೆ. ತೆಹ್ಮಿನಾ ದುರಾನಿ, ಮಣಿಶಂಕರ್ ಅಯ್ಯರ್ ಅವರೆಲ್ಲ ಇಂಗ್ಲೀಷ್ ಕೃತಿಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಸ್ವತಃ ನಾವು ಲೇಖಕರಾಗಿ ಬರೆಯುವುದು ಮತ್ತು ಅನುವಾದ ಇನ್ನೊಬ್ಬ ಲೇಖಕರನ್ನು ಅನುವಾದ ಮಾಡುವುದು, ಇವೆರಡರಲ್ಲಿ ತುಂಬ ಕಷ್ಟದ್ದು ಅಂದರೆ ಅನುವಾದವೇ ಆಗಿರ್ತದೆ. ಯಾಕಂದರೆ ಆ ಮತ್ತೊಂದು ಭಾಷೆಯಲ್ಲಿ, ಮತ್ತೊಂದು ಪ್ರದೇಶ, ಮತ್ತೊಂದು ಸಂಸ್ಕೃತಿಯಲ್ಲಿ ಅವನೇನೋ ಒಬ್ಬ ಲೇಖಕ ಬರೆದಿರ್ತಾನೆ, ಅದರೊಳಗೆ ನಾವು ಪರಕಾಯ ಪ್ರವೇಶ ಮಾಡಬೇಕಲ್ಲ. ಆತನ ಪದಕ್ಕೆ ಮತ್ತೊಂದು ಪದ ಇಟ್ಟರೆ ಅನುವಾದ ಆಗೋದಿಲ್ಲ. ಹಂಗೆ ಆಗುವಂಗಿತ್ತಪ್ಪ ಅಂತಂದರೆ ಈಗ AI ಮಾಡುವ ಅನುವಾದಗಳೆಲ್ಲ ಸಾಕಾಗಿಬಿಡ್ತದ್ದು. ಅದೇನು ಮಾಡ್ತದೆ, ಪ್ರೆಸ್ ಅಂತ ಕೊಟ್ಟರೆ ಒತ್ತು ಅಂತ ಮಾಡಿಬಿಡ್ತದೆ ಅಷ್ಟೇ. ಮೈಂಡ್ ಯುವರ್ ಹೆಡ್ ಅಂದರೆ ಅದು ಬೇರೆಯೇ ಮಾಡಿ ಕೊಟ್ಬಿಡ್ತದೆ ಅಷ್ಟೇ. ಪದಕ್ಕೆ ಪದ ಅನುವಾದ ಅದು ಅಲ್ಲ, ಒಂದು ಜಾಯಮಾನವನ್ನು ತಗೊಂಬರ್ದಿರ್ತದೆ. ಈಗ ನಾವು ತೆಲುಗಿನಿಂದ K. ಶಿವಾರೆಡ್ಡಿ ಅನ್ನುವಂತಹ ಒಬ್ಬ ಕವಿಯನ್ನು ತೊಗೊಂಬರ್ತೀವಿ ಅಂತಂದರೆ, ಶಿವಾರೆಡ್ಡಿ ಒಂದು
ಬೀಜವಾಕ್ಯವನ್ನು ಬೇರೆ ಬೇರೆ ರೂಪಕಗಳಲ್ಲಿ ಮತ್ತೆ ಮತ್ತೆ ಪುನರಾವೃತ್ತಿಗೊಳಿಸಿ ಹೇಳ್ತಾ ಇರ್ತಾರೆ. ಹೋರಾಟದ ಹಿನ್ನೆಲೆಯಿಂದ ಬಂದಿರುವ ಕವಿ ಕೆ ಶಿವಾರೆಡ್ಡಿಯವರ ಕಾವ್ಯದ ಜಾಯಮಾನ ಅಂತ ಒಂದಿರ್ತದಲ್ಲ, ಸ್ಟೈಲ್ ಅಂತ ಒಂದಿರ್ತಲ್ಲ, ಸಿಗ್ನೇಚರ್, ಅದನ್ನು ಕೂಡ ನಾವು ತರಬೇಕಾಗ್ತದೆ. ಕನ್ನಡದಲ್ಲಿ ಇದು ಹೊಂದಿಕೆ ಆಗೋದಿಲ್ಲ ಅಂತ ನಾನು ಡೆಲಿಬರೇಟ್ಲಿ ಅಥವಾ ನಡೀತದ ಅಂತೇಳಿ ಈ ಧೋರಣೆಯಲ್ಲಿ ಅದನ್ನು ಬಿಟ್ಟು ಅಂತಂದರೆ ಅದು ನಾನು ಕೆ ಶಿವಾರೆಡ್ಡಿಯವರಿಗೆ ಮಾಡಿದಂತಹ ಒಂದು ಅಪಚಾರ ಆಗ್ತದೆ. ಶಿವಾರೆಡ್ಡಿಯವರು ಕನ್ನಡದಲ್ಲಿ ಬರೆದಿದ್ದರೆ ಹೇಗೆ ಅದು ಇರ್ತಿತ್ತೋ ಹಾಗೆ ಅದು ಅವರ ಜಾಯಮಾನ, ಅವರ ಸಿಗ್ನೇಚರ್ ಸಮೇತ ಬರುವಂತೆ ಮಾಡಬೇಕಾಗಿರ್ತದೆ. ಹಾಗಾಗಿ ಸ್ವತಃ ಬರೆಯುವಾಗ ನನಗೆ ನುಗ್ಗಿ ಬರುವಂಥ ಫ್ಲೋ ಇರ್ತದಲ್ಲ ಎಮೋಷನಿಂದು, ಅದು ಅನುವಾದದಲ್ಲಿ ಇರೋದಿಲ್ಲ. ಅನುವಾದಕ್ಕಾಗಿ ನಾವು ಒಂದು ಸರ್ತಿ ಓದ್ತೀವಿ, ಮತ್ತೆ ನಾವು ರಿವಿಸಿಟ್ ಮಾಡ್ತೀವಿ, ಅನುವಾದ ಮಾಡಿದ್ದು ಕರಡನ್ನು ಮತ್ತೊಮ್ಮೆ ಓದ್ತೀವಿ, ಇನ್ಯಾರಿಗೋ ಕೊಡ್ತೀವಿ. ಎಷ್ಟು ಲೇಬರ್ ಅದರೊಳಗೆ ಇರ್ತದೆ ಅಂತಂದರೆ ಸ್ವತಃ ಬರೆದಾಗ ಅನುವಾದದಲ್ಲಿ ಇರುವಂತಹ ಲೇಬರ್ಗಿಂತ ಕಡಿಮೆ ಇರ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂತಂದರೆ ನಾವು ಇನ್ನೊಬ್ಬ ಶ್ರೇಷ್ಠ ಲೇಖಕ, ಮತ್ತೊಂದು ಭಾಷೆಯ ಶ್ರೇಷ್ಠ ಲೇಖಕನ ಒಳಗೆ ಪರಕಾಯ ಪ್ರವೇಶ ಮಾಡಬೇಕಾಗಿರ್ತದೆ. ಆ ಕಾರಣಕ್ಕಾಗಿ ಈ ಥರದ ಬೀಸು ಹೇಳಿಕೆಗಳು ಕನ್ನಡದಲ್ಲಂತೂ ಬಹಳಷ್ಟು ಇದ್ದಾವೆ. ಮತ್ತು ಇದು ಯಾಕೆ ಇದು ದ್ವಿತೀಯ ದರ್ಜೆಯ ಕೆಲಸ ಅಂತ ಸ್ವತಃ ಅನುವಾದಕರಿಗೂ ಅನಿಷಾದ ಮತ್ತು ಲೇಖಕರು ಅನುವಾದಕರು ಎರಡೂ ಆಗಿರುವಂತಹವರಿಗೂ ಇದು ಅನಿಷಾದ ಅಂತಂದರೆ ನಮಗೆ ಗೊತ್ತಿರುವಂತೆ ಅವರಿಗೆ ಕ್ರೆಡಿಟ್ ಎಲ್ಲಿಯೂ ಸಿಗುವುದೇ ಇಲ್ಲ. ಇವನ್ ಪತ್ರಿಕಾಲದಲ್ಲೂ ಕೂಡ, ನಾನು ಪತ್ರಕರ್ತನೂ ಆಗಿದ್ದೆ, ಪತ್ರಿಕಾಲದಲ್ಲೂ ಕೂಡ ಅಸೈನ್ಮೆಂಟ್ ಕೊಡ್ತಾರೆ, ನಾವು ಅನುವಾದ ಮಾಡ್ತೀವಿ, ಅಲ್ಲಿ ಕ್ರೆಡಿಟೇ ಕೊಡೋದಿಲ್ಲ. ಅಂದರೆ ಅದೇ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಕರಿಗೆ ಮೂಲ ಲೇಖಕನಿಗೆ ಕೊಡುವಷ್ಟೇ ಸಮಾನ ಪ್ರಾಶಸ್ತ್ಯವನ್ನು ಕೊಡ್ತದೆ. ಅದು ಭಾರತೀಯ ಭಾಷೆಗಳಲ್ಲಿ ಕೂಡ ಬರಬೇಕಾದ ಅಗತ್ಯ ಬಹಳ ಐತೆ ಅಂತ ನನಗನ್ನಿಸ್ತದೆ. ಧನ್ಯವಾದಗಳು ಸಾಲಿ ಅವ್ರಿಗೆ. ಅನುವಾದ ಸಾಕಷ್ಟು ನಮ್ಮ ಕನ್ನಡದಲ್ಲಿ ಈಗಾಗಲೇ ಆಗಿದ್ದರೂ ಕೂಡ ಇವರ ಒಂದು ಮಾತುಗಳ ಒಂದು ಹಿನ್ನೆಲೆಯಲ್ಲಿ ಅನುವಾದಕರನ್ನು ಸರಿಯಾದ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಇಲ್ಲ. ಆ ಅನುವಾದದಲ್ಲಿ ಕೇವಲ ಮೂಲ ಲೇಖಕ ನಮಗೆ ಕಾಣಿಸ್ತಾನೆ ಹೊರತು ಪ್ರತಿ ವಾಕ್ಯ, ಪ್ರತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಆಲೋಚನಾ ಕ್ರಮ ಎಲ್ಲವೂ ಮೂಲ ಲೇಖಕನಾಗಿ ಕಾಣಿಸ್ತಾನೆ ಹೊರತು ಒಬ್ಬ ಅನುವಾದಕನಾಗಿ ಅಲ್ಲಿ ನಮಗೆ ಕಾಣಿಸೋದಿಲ್ಲ ಅನ್ನುವಂತಹ ಸಂಗತಿಗಳು ಎಲ್ಲ ಅನುವಾದಕರು ಬಹುಶಃ ಅನುಭವಿಸ್ತಾ ಇರಬಹುದೇನೋ. ಅವರು ಎದುರುಗಡೆ ಕುಂತಿರೋರು ಭಾಳ ಬೇಜಾರಿನಿಂದ ನೋಡ್ತಾ ಇದ್ದಾರೆ ಹುಡುಗಿ ಸರು, ಅವ್ರು ಅನುಭವಿಸಿಲ್ಲ ಅಂತೇಳ್ಬಿಟ್ಟೆ ಅಂದ್ಕೊಳ್ತೀನಿ. ಆ ಅನುವಾದಗಳ ಸಂದರ್ಭದಲ್ಲಿ ಈ ಒಬ್ಬ ಅನುವಾದಕನಾದಂತಹವನು ತಾನು ಒಂದು ಕೃತಿಯನ್ನು ಅನುವಾದಕ್ಕೆ ತೆಗೆದುಕೊಂಡಾಗ ಆ ಅನುವಾದಕ್ಕೆ ಎಷ್ಟರ ಮಟ್ಟಿಗೆ ಅವನು ನಿಷ್ಠನಾಗಿರಬೇಕು, ಮೂಲ ಕೃತಿಗೆ ಅಥವಾ ಮೂಲ ಲೇಖಕನಿಗೆ ಅಥವಾ ಭಾಷೆಗೆ ಅಥವಾ ಅದರ ಸಂಸ್ಕೃತಿಗೆ ಎಷ್ಟರ ಮಟ್ಟಿಗೆ ನಿಷ್ಠನಾಗಿರಬೇಕು, ಜೊತೆಗೆ ಒಬ್ಬ ಅನುವಾದಕನಿಗೆ ಇರಬಹುದಾದಂಥ ಬದ್ಧತೆಗಳೇನು ಅಂತೇಳ್ಬಿಟ್ಟು ಅಜಯ್ ವರ್ಮಾ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಮಾತ್ರ ಅಲ್ಲದೆ ಇಡೀ ಒಂದು ಭಾರತೀಯ ಸಂದರ್ಭದಲ್ಲಿ ಒಂದು ಅನುವಾದಕರ ಬಗ್ಗೆ ಇರುವ ಒಂದು ಒಪಿನಿಯನ್ ಜನಸಾಮಾನ್ಯರಲ್ಲಿ ಏನಂದರೆ, ಬರೀಲಿಕ್ಕೆ ಬಾರದವರು ಅನುವಾದ ಮಾಡ್ತಾರೆ, ಬರೀಲಿಕ್ಕೆ ಬಂದವರು ತಮ್ಮ ಬರವಣಿಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ, ಯಾವ್ಯಾವ ಎತ್ತರಕ್ಕೆ ಏರಬೇಕು ಎಲ್ಲ ಏರ್ತಾರೆ. ಯಾರಿಗೆ ಬರವಣಿಗೆ ಮಾಡಿ ತಮ್ಮ ಬರಹದ ಶಕ್ತಿಯಿಂದ ತಮ್ಮ ಒಂದು ಲಿಟ್ರರಿ ಜರ್ನಿಯನ್ನು ಮುಂದುವರ್ಸೋಕ್ಕೆ ಸಾಧಿಸೋಕ್ಕೆ ಆಗಲ್ವೋ ಅವರು ಅನುವಾದ ಮಾಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಬಟ್ ಆ ರೀತಿ ಬರೆಯೋಕ್ಕೆ ಬರಲ್ಲ ಅಂತ ಅನುವಾದಕ್ಕೆ ಬಂದ್ರೂ ಸಹ ಅವರು ಯಾಕೆ ಬಂದಿರ್ತಾರೆ ಅನುವಾದ ಮಾಡಲಿಕ್ಕೆ, ಆ ಕ್ಷೇತ್ರವನ್ನು ಯಾಕೆ ಮಾಡ್ಕೊಂಡಿರ್ತಾರೆ ಅಂತ ಅವ್ರವ್ರಿಗೆ ಸ್ಪಷ್ಟತೆ ಇರುತ್ತೆ. ಸೊ ಇವರು ಕೇಳಿದ ಪ್ರಶ್ನೆಗೆ ನನಗೆ ಅನಿಸೋದು, ಯಾವುದೇ ಅನುವಾದಕನಿಗೆ ಅಥವಾ ಅನುವಾದಕಗಳಿಗೆ ಇರಬೇಕಾದಂತಹ ಒಂದು ಬದ್ಧತೆ, ನಾನು ಯಾಕೆ ಅನುವಾದ ಮಾಡ್ತೀನಿ ಅನ್ನುವ ಒಂದು ಸ್ಪಷ್ಟತೆ. ಈಗ ಲೇಖಕರು ಅನ್ಕೋತಾರಲ್ವ, ನಾನು ಯಾಕೆ ಬರೆಯುತ್ತೇನೆ ಅಂತ ಹೇಳಿ. ಅದೇ ಪ್ರಶ್ನೆ ಯಾವುದೇ ಎಷ್ಟೇ ಕೃತಿಗೆ ಅನುವಾದ ಮಾಡಿದವರೇ ಆಗಿರಲಿ, ಆ ಸ್ಪಷ್ಟತೆ ಇರಬೇಕಂತ ನನಗೆ ಅನಿಸುತ್ತೆ. ನಾನು ಯಾಕೆ ಅನುವಾದ ಮಾಡ್ತೇನೆ? ನಾನು ಸ್ವಂತ ಬರೆದಾಗ ಸಿಗದೇ ಇರುವಂತಹ ಒಂದು ಖ್ಯಾತಿ ನನಗೆ ಏನೋ ಒಂದು ಪುಸ್ತಕ ಅನುವಾದ ಮಾಡುವಾಗ ಸುಲಭವಾಗಿ ಸಿಗ್ತಾ ಇದೆ ಅಂತ ಅನುವಾದಕ್ಕೆ ಬರ್ತೀವ? ಅಥವಾ ನಾವು ಅನುವಾದವನ್ನು ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ಬೇರೆ ಭಾಷೆಯ ಲೇಖಕನಲ್ಲಿ ತಂದು ಪರಿಚಯ ಮಾಡಿಸೋದ್ರ ಮೂಲಕ ನಾವು ಒಂದು ಕಲ್ಚರಲ್ ಅಂಬಾಸಿಡರ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಅನುವಾದ ಮಾಡ್ತೀವ? ಗೊತ್ತಿಲ್ಲ. ಅದಕ್ಕಾಗಿ ನಾನು ಏಕೆ ಅನುವಾದ ಮಾಡ್ತೀನಿ ಅನ್ನುವ ಒಂದು ಪ್ರಶ್ನೆ ಪ್ರತಿಯೊಬ್ಬ ಅನುವಾದಕನು ಶುರು ಮಾಡುವಾಗಲೇ ಹಾಕ್ಕೊಂಡು ಅದ್ರ ಬಗ್ಗೆ ಒಂದು ಖಚಿತತೆಯನ್ನು ತಾಳೋದು ಬಹುಮುಖ್ಯ ಅಂತ ನನಗೆ ಅನಿಸುತ್ತೆ. ಮತ್ತು ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ನಾನು ಯಾಕೆ ಅನುವಾದ ಮಾಡ್ತಾಯಿದ್ದೀನಿ, ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ, ಈಸ್ ಇಟ್ ವರ್ತಿ ಡೂಯಿಂಗ್ ಅನ್ನೋದು.
ಮತ್ತು ಬದ್ಧತೆ ಅಂತ ಇನ್ನೂ ಇದರ ಬಗ್ಗೆ ಹೇಳಿದರೆ, ಅನುವಾದಕನಿಗೆ ಇರಬೇಕಾದಂತಹ ಒಂದು ರೀತಿ ಶಿಸ್ತು. ಯಾವುದೇ ಅನುವಾದ ಮಾಡುವಾಗ ಆ ಕೃತಿನಾಗಲಿ ಅಥವಾ ಆ ಲೇಖಕನಾಗಲಿ ತುಂಬ ಉಡಾಫೆಯಿಂದ ತಗೊಳ್ಕೊಳ್ಳಾರ್ದೆ ಒಂದು ರೀತಿಯ ಶಿಸ್ತು ಅನುವಾದಕನಿಗೆ ಇರಬೇಕು ಅಂತ ನನಗೆ ಅನಿಸುತ್ತೆ. ಸುಮಾರು ಜನರ ಅನುವಾದಗಳು ಓದಿದಾಗ ಗೊತ್ತಾಗುತ್ತೆ, ನಾವು ತುಂಬ ಸಿಲ್ಲಿಯಾಗಿ ತೊಗೊಂಡಿರ್ತಾರೆ. ಎಸ್ಪೆಷಲಿ ತುಂಬ ಕಡಿಮೆ ಕೇಸ್ಗಳಲ್ಲಿ ಹೀಗಾಗುತ್ತೆ, ಸೀನಿಯರ್ ರೈಟರು ಜೂನಿಯರ್ನ ಅನುವಾದ ಮಾಡುವ ಪ್ರಸಂಗಗಳು ಬರ್ತವೆ. ಅಂದರೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಅನಂತಮೂರ್ತಿ ತಮಗಿಂತ ಚಿಕ್ಕ ವಯಸ್ಸಿನ ಬೇರೊಂದು ಭಾಷೆಯ ಕವಿಯನ್ನು ಕನ್ನಡಕ್ಕೆ ಮಾಡುವಾಗ ತಮಗಿಂತ ಎತ್ತರದಲ್ಲಿ ಇಟ್ಟು ಲೇಖಕನನ್ನು ನೋಡಿ ಆ ಒಂದು ಹಂಬಲ್ನೆಸ್ಸಿಂದ ಆ ಕೃತಿಯನ್ನು ಅನುವಾದ ಮಾಡಬೇಕು ಹೊರತು ಅದಕ್ಕೆ ಯಾವ ರೀತಿಯ ಡಿಸ್ಕೌಂಟ್ ಕೊಟ್ಟು ಅದು ತಮಗೆ ಸುಲಭವಾಗಿ ಅರ್ಥ ಆಗಿದೆ, ನಾನು ಇದನ್ನು ತುಂಬ ಈಸಿಯಾಗಿ ಅನುವಾದ ಮಾಡಬಲ್ಲೆ ಅಂತ ಯಾವ ಇದನ್ನು ಇಟ್ಕೊಳ್ಳದೆ ಪ್ರತಿಯೊಂದು ಕೃತಿಯನ್ನು ಅದು ತನಗೆ ತುಂಬ ಕಠಿಣವಾದ ಒಂದು ಕೃತಿಯಂತ ಅದು ತುಂಬ ಚಾಲೆಂಜಿಂಗ್ ಅಂದ್ಕೊಳ್ತಾನೆ ಆ ಒಂದು ಕೃತಿಯನ್ನು ತುಂಬ ಹಂಬಲ್ಡಾಗಿ, ತುಂಬ ವಿನಮ್ರವಾಗಿ, ತುಂಬ ವಿನೀತವಾಗಿ ಕೃತಿಯನ್ನು ಮುಖಾಮುಖಿಗೊಳ್ಳಬೇಕು ಅಂತ ನನಗೆ ಅನಿಸುತ್ತೆ. ಮತ್ತು ಅನುವಾದಕನಿಗೆ ಇರಬೇಕಾದ ಇನ್ನೊಂದು ಕ್ವಾಲಿಟಿ ಏನಂದರೆ, ಎಲ್ಲರಿಗೂ ಗೊತ್ತಿದ್ದಿದೆ ಭಾಷೆ. ಈ ಗೋಷ್ಠಿಯ ಟೈಟಲ್ ಇದ್ದಿದ್ದೇನು, ಕನ್ನಡದಲ್ಲಿ ಯಾಕಿಷ್ಟು ಅನುವಾದಗಳು. ಓಕೆ, ಕನ್ನಡದಲ್ಲಿ ಇಷ್ಟು ಅನುವಾದಗಳು ಇರ್ಬೋದು, ಬಟ್ ಕನ್ನಡ ಕನ್ನಡ ಅಂತ ಇಲ್ಲಿ ನೆಪ ಮಾತ್ರ. ಆದರೆ ನೀವು ಯಾವುದೇ ಭಾಷೆಯಲ್ಲಿ, ಇವಾಗ ಮಲಯಾಳಮಲ್ಲೂ ಕನ್ನಡಕ್ಕಿಂತ ಸುಮಾರು ಹೆಚ್ಚು ಅನುವಾದಗಳು ಬರ್ತಾ ಇದ್ದಾವೆ. ನಾವು ಬೂಕರ್ ಪ್ರೈಸು, ನೋಬೆಲ್ ಪ್ರೈಸು ಬಂದ ಮೇಲೆ ಅನುವಾದಗಳು ಮಾಡ್ಬೋದು. ಅವರು ನೋಬೆಲ್ ಪ್ರೈಸ್ ಅನುವಾದ ಘೋಷಣೆ ಆಗೋಕ್ಕಿಂತ ಮುಂಚೆನೇ ಆ ಪುಸ್ತಕಗಳನ್ನು ಮಾಡ್ಕೊಂಡು ಇಟ್ಬಿಟ್ಟಿರ್ತಾರೆ. ಇಲ್ಲಿ ಸಮಸ್ಯೆ ಏನಂದರೆ, ಯಾವ ಕ್ವಾಲಿಟಿ ಬಗ್ಗೆ ಯಾವ ನಿರೀಕ್ಷೆಗಳು ಇಟ್ಕೊಂಡು ಓದುಗರು ನಿರೀಕ್ಷೆ ಇಟ್ಕೋತಾರೋ ಅಷ್ಟು ಕ್ವಾಲಿಟಿಯಲ್ಲಿ ಕನ್ನಡದಲ್ಲಿ ಅನುವಾದಗಳು ಬರ್ತಾ ಇಲ್ಲ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೋದು, ಬಟ್ ಇದು ಫ್ಯಾಕ್ಟ್. ಯಾವ ಕ್ವಾಲಿಟಿಯಲ್ಲಿ ನಮಗೆ ಅನುವಾದಗಳು ಓದಲಿಕ್ಕೆ ಸಿಗಬೇಕಾಗ್ತಿತ್ತೋ ಅಷ್ಟು ಕ್ವಾಲಿಟಿಯಿಂದ ಅನುವಾದಗಳು ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಈ ಕಾಪಿ ಎಡಿಟಿಂಗ್ ತುಂಬ ಮುಖ್ಯ. ಧಾವಂತ ಬೇಕಾಗಿಲ್ಲ. ಒಂದು ಕೃತಿ ನಾನು ಇವತ್ತು ಅನುವಾದ ಮಾಡ್ತೀನಿ, ನಾಳೆ ಪಬ್ಲಿಷ್ ಮಾಡುವಂತಹ ಒಂದು ಧಾವಂತ ಬೇಕಾಗಿಲ್ಲ. ಅದನ್ನು ಮತ್ತೆ ಸಾಧ್ಯವಾದರೆ 5-6 ಸಲ ಎಡಿಟಿಂಗ್ ಮಾಡ್ಕೊಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಇನ್ನು ಕೊನೆಯದಾಗಿ, ಇವತ್ತು ಬೆಳಗ್ಗೆ ಜನ ತೇಜಶ್ರೀ ಅವರು ಲೇಖಕನ ಭಾಷೆ, ಸಾಹಿತ್ಯಿಕ ಭಾಷೆ, ಯಾವುದೇ ಒಬ್ಬ ಲೇಖಕ ತಾನು ಬರೆಯುವಂತಹ ಒಂದು ಭಾಷೆಯಲ್ಲಿ ತನ್ನದೇ ಆದ ಒಂದು ಅನನ್ಯ ಭಾಷೆಯನ್ನು ರೂಢಿಸ್ಕೊಂಡಿರ್ತಾನೆ. ವೈದೇಹಿ ಬರೆಯುವ ಭಾಷೆನೇ ಬೇರೆ, ಅನಂತಮೂರ್ತಿ ಬಳಸುವ ಭಾಷೆನೇ ಬೇರೆ, ಈ ಭಾಗದ ಗೀತಾ ನಾಗಭೂಷಣ್ ಅವರು ಬಳಸುವ ಭಾಷೆನೇ ಬೇರೆ. ಅಂದರೆ ಯಾವುದೇ ಲೇಖಕ ತನಗೆ ಸಾಧ್ಯವಾದಂತಹ, ತಾನು ಸಾಧಿಸಿದಂತಹ ಒಂದು ಭಾಷೆಯನ್ನು ತನ್ನ ಕೃತಿಗಳುದ್ದಕ್ಕೂ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಅನುವಾದ ಮಾಡುವಾಗ ಏನು ಮಾಡ್ತೀವಿ? ನಾನು ಇವಾಗ ಕನ್ನಡದಿಂದ ತೆಲುಗುಗೆ ಮಾಡ್ತೀನಿ, ತೆಲುಗುಗೂ ಸಹ ನಾನು ಮಾಡ್ತೇನೆ. ನಾನು ವೈದೇಹಿಯನ್ನು ಯಾವ ಭಾಷೆಗೆ ಅನುವಾದ ಮಾಡ್ತೀನೋ, ಗೀತಾ ನಾಗಭೂಷಣ ಅವ್ರನ್ನ ಯಾವ ಭಾಷೆಗೆ ಅನುವಾದ ಮಾಡ್ತೀನೋ, ಅವೆರಡು ಒಂದೇ ಭಾಷೆಯಲ್ಲಿ ಮಾಡೋಕ್ಕೆ ಸಾಧ್ಯನೇ, ಅಂದರೆ ತೆಲುಗುಗೆ ಮಾಡ್ತೇನೆ. ಆದರೆ ವೈದೇಹಿಯವರು ಆ ಭಾಷೆಯೊಳಗೆ ಮತ್ತೆ ಇನ್ನೊಂದು ಭಾಷೆಯನ್ನು ಕಟ್ಕೊಡ್ತಾರೋ ಅಲ್ಲ, ಆ ಭಾಷೆ ನನಗೆ ತೆಲುಗಲ್ಲಿ ಸಾಧ್ಯನಾ? ಒಂದು ವೇಳೆ ಸಾಧ್ಯ ಆದರೆ ನಾನು ವೈದೇಹಿಯವರನ್ನು ಯಾವ ಇದರಲ್ಲಿ ಕಟ್ಕೊಟ್ಟಿದ್ದೀನೋ ಅದು ನಾನು ಗೀತಾ ನಾಗಭೂಷಣ ಅವ್ರನ್ನ ಬೇರೆ ರೀತಿಯಲ್ಲಿ ಕಟ್ಕೊಡ್ಬೇಕು. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ ಅಂದರೆ, ಒಬ್ಬನೇ ಅನುವಾದಕ ಬೇರೆ ಬೇರೆ ಲೇಖಕರನ್ನು ಅನುವಾದ ಮಾಡುವಾಗಲೂ ಅವರವರ ಭಾಷೆಗೆ ತಕ್ಕಂತೆ ಆ ಒಂದು ಅವರ ಭಾಷೆಯ ಯೂನಿಕ್ನೆಸ್ಸನ್ನು ತರೋಕ್ಕೆ ಸಾಧ್ಯ ಆಗಬೇಕಲ್ಲ. ಎಲ್ಲ ಪುಸ್ತಕಗಳಲ್ಲೂ ಮತ್ತೆ ಅದೇ ಅನುವಾದಕ ಕಾಣಿಸ್ಬಾರ್ದಲ್ವ ನಮಗೆ. ಇವಾಗ ನಾನು ಅನಂತಮೂರ್ತಿನ ಅನುವಾದ ಮಾಡುವಾಗ ತೆಲುಗುಗೆ, ನನ್ನ ತೆಲುಗು ಬೇರೆ ಥರ ಇರಬೇಕು, ಅಲ್ಲಿ ಶಾಂತಿನಾಥ್ ದೇಸಾಯಿನ ಅನುವಾದ ಮಾಡುವಾಗ ಬೇರೆ ಥರ ಇರಬೇಕು. ಸೊ ಅದು ಯಾಕೋ ನನಗೆ ಅನುವಾದಕರಿಗೆ ಅಷ್ಟೊಂದು ಗಮನಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದೊಂದು ತುಂಬ ಕಾನ್ಷಿಯಸ್ ಆಗಿ ಮಾಡಬೇಕಾದಂಥ ಕೆಲಸ. ಅದೇ ರೀತಿ ಡೈಲೆಕ್ಟ್ಗಳದ್ದು, ಇವಾಗ ಕನ್ನಡದಲ್ಲಿ ಸುಮಾರು ಡೈಲೆಕ್ಟ್ಗಳಲ್ಲಿ ಬರಿತೀವಿ ನಾವು. ಆದರೆ ನಮಗೆ ಬೇರೊಂದು ಭಾಷೆಯಲ್ಲಿ ಅವ್ರನ್ನ ಅನುವಾದ ಮಾಡುವಾಗ ಬೇರೆ ರೀತಿಯ ಡೈಲೆಕ್ಟು ಹಿಡಿದುಕೊಳ್ಳೋಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಆಮೇಲೆ ಪ್ರಶ್ನೆ. ಆದರೆ ಯಾವ ಡೈಲೆಕ್ಟ್ಗೆ ಇವ್ರನ್ನ ಅಲ್ಲಿ ಒಯ್ಯಬೇಕು ಅನ್ನೋದು ಎಚ್ಚರ ತುಂಬ ಮುಖ್ಯ. ವೈದೇಹಿ ಅವ್ರನ್ನೇ ತಗೊಂಡ್ರೆ, ನಾನು ತೆಲುಗಿನಲ್ಲಿ ಯಾವ ಡೈಲೆಕ್ಟ್ ತೊಗೊಂಡು ವೈದೇಹಿಯನ್ನು ಅನುವಾದ ಮಾಡಲಿ? ದೇವನೂರು ಮಹದೇವನ್ನು ತಗೊಂಡ್ರೆ ಅವರು ಬಳಸುವಂತಹ ಚಾಮರಾಜನಗರದ ಡೈಲೆಕ್ಟು ತೆಲುಗಿನ ಯಾವ ಡೈಲೆಕ್ಟ್ ಅದು ಸೂಟ್ ಆಗುತ್ತೆ? ಕುಸುಮ ಬಾಲೆನೋ ಒಡಲಾಳನೋ ಅನುವಾದ ಮಾಡಲಿಕ್ಕೆ. ಇವೆಲ್ಲ ಅನುವಾದ ತುಂಬ ಸುಲಭ ಅಂತ ಒಂದು ಪ್ರಶ್ನೆ ಹಾಕಿದಿರಲ್ಲ, ಇವೆಲ್ಲ ಎಕ್ಸಸೈಸ್ಗಳು ಮಾಡಲಾರ್ದೆ ಮುಂಚೆನೇ ನಾವು ಅನುವಾದಕ್ಕೆ ಇಳಿದ್ಬಿಡ್ತೀವಲ್ವ. ಸೊ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಪ್ರಶ್ನೆಗಳನ್ನ ಹಾಕ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಮತ್ತು ಅನುವಾದಗಳ ಬಗ್ಗೆ ಏನೇನೋ ಪೂರ್ವಗ್ರಹಗಳು ಇಟ್ಕೊಂಡಿರ್ತೀವಿ ನಾವು, ಐಡಿಯಾಲಜಿಕಲ್ಲು ಮತ್ತು ಏನೇನೋ, ಅವೆಲ್ಲ ಪೂರ್ವಗ್ರಹಗಳು ಬಿಟ್ಟು
ಒಂದು ಟೆಕ್ಸ್ಟನ್ನು ಕೇವಲ ಟೆಕ್ಸ್ಟಾಗಿ ನೋಡಿ ಅನುವಾದ ಮಾಡೋದು ಒಬ್ಬ ಅನುವಾದಕನಿಗೆ ಇರಬೇಕಾದಂಥ ಇದು. ಲೇಖಕನ ಬಗ್ಗೆ ಯಾವುದೇ ದ್ವೇಷ ಇರ್ಬೋದು, ಅಥವಾ ಲೇಖಕನು ಅದೇ ಏನೇನೋ ಕಾರಣಗಳಿರ್ಬೋದು, ಪೂರ್ವಗ್ರಹಗಳು ಇರ್ತಾವಲ್ವ, ಅಥವಾ ಬೇರೆ ರೀತಿ ಇದು, ಅವೆಲ್ಲ ಪೂರ್ವಗ್ರಹಗಳು ಬಿಟ್ಟು ಒಂದು ಟೆಕ್ಸ್ಟನ್ನು ಟೆಕ್ಸ್ಟಾಗಿ ನೋಡಿ ಅನುವಾದ ಮಾಡೋದು ಇದು ಅಂತ ನನಗೆ ಅನಿಸುತ್ತೆ. ಧನ್ಯವಾದಗಳು ಅಜಯ್ ಅವರೇ. ಅನುವಾದ ಮಾಡಬೇಕಾದ್ರೆ ಒಬ್ಬ ಅನುವಾದಕ ಯಾವ ರೀತಿಯಾಗಿ ತನ್ನ ಸಿದ್ಧತೆಗಳನ್ನು ಬದ್ಧತೆಯನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಧನ್ಯವಾದಗಳು. ಈಗ ಕನ್ನಡದಲ್ಲಿ ಅನುವಾದಗಳ ಒಂದು ಬಗ್ಗೆ ಮಾತಾಡಿದ್ರೆ ಯಾಕಿಷ್ಟು ಅಂತೇಳ್ಬಿಟ್ಟು ಹೇಳಿದಾಗ ಯಾವ ಪ್ರಮಾಣ ಯಾವ ಪ್ರಕಾರದ್ದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ಕೊಳ್ಬೇಕಾಗಿರುತ್ತೆ. ಸೃಜನಶೀಲ ಬರವಣಿಗೆಗಳ ಅನುವಾದದ ಒಂದು ಪ್ರಮಾಣ ಬಹುಶಃ ಕನ್ನಡದಲ್ಲಿ ಬಹುವಾಗಿ ಅನುವಾದ ಆಗಿದೆ ಅಂತೇಳ್ಬಿಟ್ಟು ಅನಿಸುತ್ತೆ. ಅದೇ ವೈಚಾರಿಕ ಚಿಂತನೆಗಳನ್ನು ಒಳಗೊಂಡಿರುವಂಥ ಅನುವಾದಗಳು ತೀರಾ ಕಡಿಮೆ ಆಗಿದೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ. ಇದು ಯಾಕಿರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಸೂರ್ಯಕಾಂತ್ ಸುಜಾತ್ ಸರ್ ಅವರು ಮಾತಾಡ್ತಾರೆ. ಆ ಕಡೆ ಅಲ್ಲೇ ಹೋಗ್ಲೇನು? ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ವೇದಿಕೆ ಮುಂಭಾಗದಲ್ಲಿರುವಂಥ ಸಾಹಿತ್ಯಾಸಕ್ತರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈ ಅನುವಾದ ಕನ್ನಡದಲ್ಲಿ ಏಕೆಷ್ಟು ಅನುವಾದ ಅನ್ನುವ ಗೋಷ್ಠಿಯ ಚರ್ಚೆ ನಡೀತಾ ಇದೆ. ನಾನು ಓದಿದ ಹಾಗೆ ಅನುವಾದಕ ಮೂಲ ಲೇಖಕನ ಕೊಲೆಗಾರ ಅಂತ ಕೆಲವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮೂಲ ಲೇಖಕನನ್ನು ಅನುವಾದ ಕೊಲೆ ಮಾಡಿದ್ದಾನೆ ಅಂತ. ಇನ್ನೂ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳಿದ್ದಾವೆ. ಅನುವಾದ ಅನ್ನೋದನ್ನು ನಾನು ಎರಡು ರೀತಿಯಲ್ಲಿ ಗ್ರಹಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಒಂದು, ಅನುವಾದ ಮಾಡಲೇಬೇಕು ಅಂತ ಒತ್ತಡಕ್ಕೆ ಬಿದ್ದು ಮಾಡುವಂಥ ಅನುವಾದ, ಅಥವಾ ಯಾವುದೋ ಸಂಘ ಸಂಸ್ಥೆ ಇನ್ಯಾವುದೋ ಒಪ್ಪಿಸಿದ ಅನುವಾದ. ಇನ್ನೊಂದು, ಓದುಗ ತಾನೇ ಓದ್ತಾ ತನ್ನದಲ್ಲದ ಇತರ ಭಾಷೆಯ ಕೃತಿಗಳನ್ನು ಓದ್ತಾನೆ. ಅದು ಕನ್ನಡಕ್ಕೆ ಅಥವಾ ಭಾರತದ ಇತರ ಭಾಷೆಗೆ ಬಂದರೆ ಒಳ್ಳೆಯದು ಅಂತ ಅನಿಸಿದ ಗಳಿಗೆಗಳು ಮಾಡುವಂಥ ಅನುವಾದ. ನಾನು ಎರಡು ರೀತಿಯಲ್ಲಿ ಇದನ್ನು ಗಮನಿಸ್ತಾ ಇದ್ದೀನಿ. ಒಂದು, ಹೀಗೆ ಯಾವುದೋ ಒತ್ತಡಕ್ಕೆ ಅಥವಾ ಅನಿವಾರ್ಯಕ್ಕೆ ಒಳಗಾಗಿ ಅನುವಾದ ಮಾಡುವಂಥದ್ದು. ಇನ್ನೊಂದು, ಕೃತಿಗಳನ್ನು ಓದ್ತಾ ಇಷ್ಟಪಡ್ತಾ ಅದು ಕನ್ನಡಕ್ಕೆ ಬೇಕು ಅಥವಾ ಇತರ ಭಾಷೆಗೆ ಬೇಕು ಅನ್ನುವ ರೀತಿಯಲ್ಲಿ ಮಾಡುವಂಥ ಅನುವಾದ. ನನಗೆ ಕೇಳಿರೋ ಪ್ರಶ್ನೆ ಏನಿದೆ ಅಂತಂದರೆ, ಸೃಜನಶೀಲ ಕೃತಿಗಳು ಹೆಚ್ಚೆಚ್ಚು ಅನುವಾದವಾಗಿವೆ, ವೈಚಾರಿಕ ಕೃತಿಗಳು ಕನ್ನಡಕ್ಕೆ ಅಥವಾ ಇತರ ಭಾಷೆಗೆ ಅನುವಾದ ಅಷ್ಟಾಗಿ ಆಗಿಲ್ಲ ಅಂತ. ಇದು ಸತ್ಯ. ನನ್ನ ಅನುಭವಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋದಾದರೆ, ನನಗೆ ಅನುವಾದ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಅನುವಾದಕ್ಕೆ ತೊಡಗಿದವನಲ್ಲ ನಾನು. ನನಗೆ ಕನ್ನಡದ ಆಚೆಗಿರುವಂಥ ಭಾಷೆಯಲ್ಲಿ ಬಂದಿರತಕ್ಕಂಥ ಕೃತಿಗಳನ್ನು ಓದಬೇಕು ಅನ್ನುವಂಥ ಹಪಹಪಿ ಇಟ್ಕೊಂಡವ ನಾನು. ಹಾಗಾಗಿ ನನಗೆ ಒಂಚೂರು ಈ ನನ್ನ ಕರ್ನಾಟಕದ ಅಕ್ಕಪಕ್ಕ ಇರುವಂಥ ಮಹಾರಾಷ್ಟ್ರದ ಸಂಪರ್ಕ ಇರೋದರಿಂದ, ಮತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಈಗ ಕರೆಸಿಕೊಳ್ಳುವಂಥ ಭಾಗದಲ್ಲಿ ಇರುವಂಥ ಹಿಂದಿ ಭಾಷೆಯ ಪ್ರಭಾವ ಮತ್ತು ಮಹಾರಾಷ್ಟ್ರದ ಮರಾಠಿ ಪ್ರಭಾವ ನನ್ನ ಮೇಲೆ ಅಂದಿಷ್ಟು ಆಗಿರೋದ್ರಿಂದ ನನಗೆ ಆ ಭಾಷೆಯ ಕೃತಿಗಳನ್ನು ಓದಬೇಕು ಅಂತ ಕುತೂಹಲ ಹೆಚ್ಚು ಇತ್ತು. ಆಮೇಲೆ ನನಗೆ ಒಟ್ಟು ಇಡೀ ದೇಶದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮಹಾರಾಷ್ಟ್ರದಲ್ಲಿ ಇರುವಂಥ ತುಂಬ ಪ್ರಗತಿಪರವಾದಂಥ ಚಳುವಳಿ ದೇಶದ ಇತರ ಭಾಗಗಳಲ್ಲಿ ಅಷ್ಟಾಗಿ ಕಂಡು ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇಶದ ಇತರ ಭಾಗಗಳಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಅತ್ಯಂತ ಪ್ರಗತಿಪರವಾದಂಥ ಪ್ರಖರವಾದಂಥ ಸಾಹಿತ್ಯಿಕ ಚಳವಳಿ, ಸಾಹಿತ್ಯಿಕ ಕೃತಿಗಳು ಹುಟ್ಟುಕೊಂಡಿರೋದು ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಧ್ಯಾಹ್ನ ಒಂದು ಮಾತನ್ನು ಹೇಳಬೇಕು. ಅನುವಾದಕ ಕಾಟಾಚಾರಕ್ಕೆ ಮಾಡಿರ್ತಾನೆ, ಏನೇನೋ ಮಾಡಿರ್ತಾನೆ ಅಂತ ಮಾತಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನಾನು ಮುಂದಕ್ಕೆ ಹೋಗಬೇಕು. ಒಂದು, BM ಶ್ರೀಯವರ ಇಂಗ್ಲೀಷ್ ಗೀತೆಗಳು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ
ಅವೆರಡನ್ನು ತುಂಬ ಭಾರತೀಯರು ಅತ್ಯಂತ ಗೌರವದಿಂದ ಕಾಣುವಂಥ ಸಂದರ್ಭದಲ್ಲಿ ಈಗ ಅನುವಾದ ಮಾಡುವಂಥವ್ರ ಅನುವಾದಗಳನ್ನು ತುಂಬ ಟೀಕೆ ಮಾಡುವಂಥ ವ್ಯವಸ್ಥೆ ವಿಚಿತ್ರವಾಗಿದೆ. ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಅವುಗಳನ್ನು ಆರಾಧಿಸುವಂಥ, ಹಾಡುವಂಥ, ಅದನ್ನು ಮತ್ತೆ ಮತ್ತೆ ಗುಣಗಾನ ಮಾಡುವಂಥ ಕ್ರಮ ಇದೆ, ಬೇಡ ಅಂತ ಹೇಳಂಗಿಲ್ಲ ನಾನು. ಈಗ ಮಾಡುವಂಥ ಅನುವಾದಕರಿಗೆ ನಿರಾಶೆ ಉಂಟು ಮಾಡುವಂಥ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಿರ್ತವೆ. ಆದಮೇಲೆ ಸರಿ ತಪ್ಪುಗಳನ್ನ ಚರ್ಚೆ ಮಾಡೋದು ಸೂಕ್ತ. ನನಗೆ ಈ ವೈಚಾರಿಕ ಕೃತಿಗಳು ಕನ್ನಡಕ್ಕೆ ಹೆಚ್ಚು ಬಂದಿಲ್ಲ ಅಥವಾ ಇತರ ಭಾಷೆಯಿಂದ ಇತರ ಭಾಷೆಗೆ ಹೋಗಿಲ್ಲ ಅನ್ನುವಂಥ ಪ್ರಶ್ನೆಗೆ ನನ್ನ ಅನುಭವ ಮಾತುಗಳನ್ನು ಹೇಳ್ತೇನೆ. ನಾನು ಓದಬೇಕು ಅಂತ ಓದುವಂಥವನು, ಮರಾಠಿ ಮತ್ತು ಹಿಂದಿ ಹೆಚ್ಚು ವೈಚಾರಿಕ ಕೃತಿಗಳನ್ನು ಓದುವಂಥ ಹಪಾಪಿ ಇಟ್ಕೊಂಡಿರೋನು. ನನಗೆ ಮಹಾರಾಷ್ಟ್ರದಲ್ಲಿ ಯಾವುದೇ ಸಿಕ್ಕರು, ಮರಾಠಿಯಲ್ಲಿ ಯಾವುದೇ ಸಿಕ್ಕರು, ಹಿಂದಿಯಲ್ಲಿ ಯಾವುದೇ ಸಿಕ್ಕರು ಕೃತಿಯನ್ನು ಓದ್ತೀನಿ. ಆ ಅನುಭವಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ವೈಚಾರಿಕ ಕೃತಿಗಳು ವಿಶೇಷವಾಗಿ ಕನ್ನಡಕ್ಕೆ ಅಷ್ಟಾಗಿ ಬರಲಿಲ್ಲ. ಒಂದಿಷ್ಟು ಆತ್ಮಕಥೆಗಳು ಕನ್ನಡಕ್ಕೆ ಅನುವಾದವಾಗಿ ಬಂದಿವೆ. ನಾನು ಆ ರೀತಿಯ ಓದನ್ನು ಮುಂದುವರಿಸ್ತಿರ್ಬೇಕಾದ್ರೆ ನನಗೆ ಮಹಾರಾಷ್ಟ್ರದಲ್ಲಿ ಗಾಡಿಗೆ ಮಹಾರಾಜ್ ಅಂತ ಒಬ್ಬ ಸಂತ ಪರಂಪರೆ ಮಹಾರಾಷ್ಟ್ರದಲ್ಲಿ ತುಂಬ ವಿಸ್ತಾರವಾಗಿದೆ. ಅಲ್ಲಿ ನನಗೆ ದಕ್ಕಿರುವಂಥ ಒಬ್ಬ ಸಂತ ಗಾಡಿಗೆ ಮಹಾರಾಜ್ ಅಂತ. ಅವನು ಅಕ್ಷರವಂತನಲ್ಲ, ಅನಕ್ಷರಸ್ಥ. ಚಿಕ್ಕವನಿದ್ದಾಗೆಲ್ಲ ಭಜನೆ ಮಾಡ್ತಾ ದನ ಕಾಯ್ತಾ ಇರುವಂಥವನು. ಏನೋ ಒಂದು ಹಂತದಲ್ಲಿ ಆತನಿಗೆ ಭಜನೆ ಹಾಡುಗಳನ್ನ ಹಾಡ್ತಾ ಊರು ಓಡಾಡ್ತಾ ಇರಬೇಕಾದ್ರೆ ತಾಯಿ ತಂದೆ ಇವನು ಯಾಕೋ ಸುಧಾರಿಸೋದಿಲ್ಲ ಅಂತ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಮದುವೆ ಮಾಡ್ತಾರೆ. ಅವನು ಭಜನೆ ಮಾಡೋದನ್ನು ಬಿಡಲ್ಲ. ಮುಂದೆ ಈ ಸಾಂಸಾರಿಕ ಜಗತ್ತಿಗೆ ಅಂಟ್ಕೊಂಡ್ರೆ ನಾನೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಊರು ಓಡಾಡ್ತಾ ಹೋಗ್ತಾನೆ. ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಊರು ಸ್ವಚ್ಛಗೊಳಿಸ್ತಾ ಹೋಗ್ತಾನೆ. ಊರು ಹತ್ತಿರ ಹೋಗೋದು, ಕಸಪರಕೆ ತೊಗೊಳ್ಳೋದು, ಅಲ್ಲಿರೋ ಕಸವನ್ನೆಲ್ಲ ಒಂದು ಕಡೆಗೆ ಜಮಾಯಿಸಿಬಿಡೋದು, ಗಿಡದ ನೆರಳಿಗೆ ಕೂತ್ಕೊಳ್ಳೋದು, ಯಾರೋ ತಂದು ಕೊಟ್ಟರೆ ನೀರು ಕುಡಿಯೋದು, ಇಲ್ಲಾಂದರೆ ಏನೋ ಊಟ ಕೊಟ್ಟರೆ ಊಟ ಮಾಡೋದು, ಅಷ್ಟು ಕೆಲಸ ಮಾಡ್ತಾ ಇರ್ತಾನೆ. ಯಾರ ಮನೆಗೆ ಹೋಗೋದಿಲ್ಲ ಅವನು. ನನಗೆ ಈತ ಯಾಕೆ ಕಾಡ್ದ ಅಂತಂದರೆ, ನಾನು ಈ ಹಿಂದೆ ತಿಳ್ಕೊಂಡಿರ್ತಕ್ಕಂಥದ್ದು ಏನು ಗಾಡಿಗೆ ಮಹಾರಾಜ್ ಬಗ್ಗೆ ಅಂದರೆ, ಅವನು ರಾಮಭಕ್ತ, ಕೃಷ್ಣ ಭಕ್ತ ಅಂತ ಪುಸ್ತಕಗಳಿದ್ದಾವೆ, ಯಥಾಸ್ಥಿತಿವಾದಿಗಳು ಬರೆದಿರ್ತಕ್ಕಂಥ ಕೃತಿಗಳಿದ್ದಾವೆ. ನನಗೆ ಮಹಾರಾಷ್ಟ್ರದಲ್ಲಿ ಬರೆದಿರ್ತಕ್ಕಂಥ ಒಬ್ಬ ಲೇಖಕನ ಕೃತಿ ಸಿಕ್ತದು. ಅದನ್ನು ಓದ್ತಿರ್ಬೇಕಾದ್ರೆ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ದೋಹೆಗಳನ್ನು ಈ ಗಾಡ್ಗೆ ಬಾಬಾ ಬರೆದಿರೋದಿದೆ. ಮತ್ತು ಅವರು ಪ್ರವಚನಗಳನ್ನು ಮಾಡುವಂಥ ಅನೇಕ ಸಂದರ್ಭಗಳು ಅವರ ಬದುಕಲ್ಲಿ ಬರ್ತವೆ. ಎಂಥ ಪ್ರಖರವಾದಂಥ ಪ್ರವಚನಗಳನ್ನು ಅವ್ರು ಮಾಡ್ತಾರೆ ಅಂತಂದರೆ, ಅನ್ಎಜುಕೇಟೆಡ್ ಆದರೂ ಕೂಡ ಸಾವಿರಾರು ಜನ ಅವರ ಪ್ರವಚನ ಕೇಳೋದಕ್ಕೆ ಬರ್ತಾರೆ. ಅವ್ರು ಹೇಳೋ ಆಲೋಚನೆಗಳು ಗಮನಿಸಬೇಕು. ಪ್ರವಚನ ಕೇಳ್ತಾ ಕೂತ್ಕೊಂಡ್ರೆ ಕೇಳ್ತಾರವ್ರು. ಮಕ್ಕಳಿಗೆ ಶಾಲೆಗೆ ಓದಿಸ್ಬೇಕು ಅಂತ, ಹೆಂಗೆ ಓದಿಸ್ಬೇಕ್ರಿ, ನಾವು ಬಡತನದಲ್ಲಿದ್ದೀವಿ ಅಂತ ಕೇಳಿದರೆ ಊಟ ಮಾಡ್ತಿರಲ್ಲ ಅಂತ ಕೇಳ್ತಾರವ್ರು. ಹೌದು, ಊಟ ಮಾಡ್ತೀರಿ ಅಂತ. ಹೆಂಗೆ ಊಟ ಮಾಡ್ತೀರಿ? ತಟ್ಟೆ ಒಳಗೆ ಊಟ ಮಾಡ್ತೀರಿ ಅಂತ. ತಟ್ಟೆ ಮಾರು ಹಾಕ್ರಿ, ಅಂಗ ಒಳಗೆ ರೊಟ್ಟಿ ಇಟ್ಕೊಡ್ರಿ, ಊಟ ಮಾಡಿರಿ ಅಂತ ಹೇಳ್ತಾರವ್ರು. ಅನ್ಎಜುಕೇಟೆಡ್ ಇದ್ದವ್ರು. ಅವರಿಗೆ ವ್ಯವಸ್ಥೆ ರಾಮಭಕ್ತ ಕೃಷ್ಣ ಭಕ್ತ ಅಂತ ಒಂದು ಮೂಲೆಗೆ ಸೇರಿಸಿದೆ. ಇದು ತೀರಾ ವೈಚಾರಿಕ ಆಲೋಚನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಕನ್ನಡಕ್ಕೆ ಅದರ ಅವಶ್ಯಕತೆ ಇದೆ, ಆತನ ಆಲೋಚನೆಗಳ ಅವಶ್ಯಕತೆ ಇದೆ ಅಂತ ಮಾಡಿದೆ. ಆಮೇಲೆ ಬಹಳ ಜನ ನನ್ನನ್ನು ಪ್ರಶ್ನೆ ಮಾಡಿದರು, ಏನು ನೀವು ಈ ರೀತಿಯಾಗಿ ಬರೆದಿದ್ದೀರಿ ಅಂತ. ಮಹಾರಾಷ್ಟ್ರದಲ್ಲಿ ಬರೆದಿದ್ದಾರೆ ಅನೇಕ ಜನ ಯಥಾಸ್ಥಿತಿವಾದಿಗಳು, ಇನ್ನೂ ಪ್ರಗತಿಪರರು ಒಂದಿಷ್ಟು ಜನ ಇದ್ದಾರೆ, ಅವರು ಈ ರೀತಿಯಲ್ಲಿ ಬರೆದಿದ್ದಾರೆ. ಅವರ ನಿಜವಾದ ವೈಚಾರಿಕತೆಯನ್ನು ಈ ಕೃತಿಯಲ್ಲಿ ದಾಖಲಿಸಿದರೆ ಅದನ್ನು ಕನ್ನಡಕ್ಕೆ ತಂದಿದ್ದೀನಿ ಅಂತ ನಾನು ಮಾತಾಡಿದೆ. ಇನ್ನೊಂದು ರವಿದಾಸ್ ಅಂತ ಒಂದು ಜೀವನ ಚರಿತ್ರೆ ಬರೆದೆ ನಾನು. ಅವನನ್ನು ಕೂಡ ಆ ರೀತಿಯಲ್ಲೇ ಯಾರೋ ಒಬ್ಬರ ಭಕ್ತರನ್ನಾಗಿ ಅವರನ್ನು ಒಂದು ಗುಂಪಿಗೆ ಸೇರಿಸಿದ್ದಾರೆ. ಆದರೆ ಅವರ ದೋಹೆ ತುಂಬ ಅದ್ಭುತವಾದಂಥ ದೋಹೆಗಳಿದ್ದಾವೆ. ಒಂದು ಮಾತನ್ನು ಅವ್ರ ಮಾತನ್ನು ಹೇಳಬೇಕು, ನನಗೆ ಅದೇ ಇಷ್ಟ ಆಗಿರೋದು. ಆ ಕಾರಣಕ್ಕೆ ನಾನು ಕಷ್ಟಪಟ್ಟು ಕನ್ನಡಕ್ಕೆ ಅದನ್ನು ತಂದಿರೋದು. ಅವ್ರು ಏನು ಹೇಳ್ತಾರೆ ಅಂತಂದರೆ, ರವಿದಾಸರು ಅವ್ರು ಇಷ್ಟಪಡೋದು ಎಂಥ ದೇಶ, ನಾಡು, ಸಮಾಜ ಅಂತಂದರೆ ಬೇಗಂಪುರ ಅಂತ ಒಂದು ಪರಿಕಲ್ಪನೆ ಕಟ್ಕೊಳ್ತಾರೆ ಅವರು. ಬೇಗಂಪುರ, ಚಿಂತೆ ಇಲ್ಲದ ದೇಶ ಆಗಬೇಕು ಅಂತ. ಯಾರಿಗೂ ಆಹಾರ ನೀರಿನ, ಮೇಲು ಕೀಳಿನ, ಸ್ತ್ರೀ ಪುರುಷ ಭೇದದ, ಅವಮಾನದ ಯಾವ ಚಿಂತೆಯೂ ಕಾಡಬಾರದು. ಬೇಗಂ, ಚಿಂತೆ ಇಲ್ಲದ ನಾಡಾಗಬೇಕು ಅಂತ ಕನಸು ಕಟ್ಕೊಳ್ತಾರವ್ರು. ಅಂಥವುಗಳನ್ನು ಇತರ ಭಾಷೆಗೆ ತಂದು ಕೊಟ್ಟರೆ ಆ ಭಾಷೆಯ ಶ್ರೀಮಂತಿಕೆಗೆ ಇನ್ನೊಂದು ಗರಿ ಬರ್ತದೆ ಅನ್ನೋ ಆಸೆ ಇಟ್ಕೊಂಡು ನಾನು ಅನುವಾದ ಮಾಡಿರೋದು.
ಇಂಥ ವೈಚಾರಿಕತೆ ಸಾಕಷ್ಟಿದೆ. ಕನ್ನಡದಲ್ಲಿದೆ, ಹಿಂದಿಯಲ್ಲಿದೆ, ಇನ್ನು ಬೇರೆ ಬೇರೆ ಭಾಷೆಯಲ್ಲಿದೆ. ಆ ಪ್ರಮಾಣ ಅತ್ಯಂತ ಕಡಿಮೆ ಇದೆ ಅನ್ನೋದನ್ನು ನನಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಆತ್ಮೀಯ ಹಿರಿಯರಿಗೆ ಹೇಳ್ತೀನಿ, ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡಿರೋರಿಗೆ ಹೇಳ್ತೇನೆ. ಆ ರೀತಿಯ ಅನುವಾದಗಳು ಹೆಚ್ಚೆಚ್ಚಾಗಬೇಕು. ಇವರೆಲ್ಲ ಇತಿಹಾಸ ಪುರುಷರು, ಯಾರು ಕಾಲ್ಪನಿಕ ಪುರುಷರಲ್ಲ. ಅದ್ಭುತವಾದಂಥ ಕೆಲಸವನ್ನು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಈಗ ಗಾಡ್ಗೆ ಮಹಾರಾಜರ ಹೆಸರು ಮೇಲೆ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಎಷ್ಟೋ ಆಶ್ರಮಗಳು ಕಟ್ಟಿದ್ದಾರೆ. ದಾನಿಗಳು ಕೊಟ್ಟ ದುಡ್ಡನ್ನು ಹಿಂಬಾಲಕರಿಗೆ ಕೈ ಕೊಟ್ಟು ಆಶ್ರಮ ಕಟ್ಟ್ರಿ, ಗೋಶಾಲೆ ಕಟ್ಟ್ರಿ, ಎಂಥ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಇಡೀ ಬದುಕಿನ ತುಂಬ ಒಂದು ಸತ್ಯ ಹೇಳಬೇಕು ನಿಮಗೆ, ಯಾವಾಗ ಮನೆಯಿಂದ ಹೊರಗೆ ಹೋದ್ರು ಅವರು ವಾಪಸ್ ಇಡೀ ಬದುಕಿನ ತುಂಬ ಹೊರಗಡೆ ಸತ್ತು ಹೋದ್ರು, ಅವ್ರ ಮನೆಗೆ ಬಂದಿಲ್ಲ. ಹೆಂಡತಿ ಮಕ್ಕಳನ್ನು ಬಿಟ್ಟು ಹಳ್ಳಿ ಹಳ್ಳಿ ತಿರುಗ್ತಾ. ಈಗೇನು ಒಂದು ಘೋಷಣೆ ಇದೆಯಲ್ಲ, ಸ್ವಚ್ಛ ಭಾರತ ಅಭಿಯಾನ, ಇವರು ಯಾರೂ ಅಲ್ಲ, ಆರಂಭ ಮಾಡಿರೋದು ಗಾಡ್ಗೆ ಮಹಾರಾಜ್. ಈ ಸತ್ಯನ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಭಾಷೆಯಲ್ಲಿರ್ತಕ್ಕಂಥ ಕೃತಿಯ ಓದುಗ ಇನ್ನೊಂದು ಭಾಷೆಯ ಕೃತಿಯನ್ನು ಓದಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು ಹೋಗಿ ಕೇಳ್ತಾರೆ, ಮಹಾರಾಜ ಇಷ್ಟೆಲ್ಲ ಮಾಡ್ತಾ ಇದೀಯಾ, ಯಾರ್ಯಾರೋ ದಾನ ಮಾಡ್ತಾ ಇದ್ದಾರೆ, ನನಗೆ ಏನು ಆಸ್ತಿ ನಿಂದು ಅಂತ, ಎಷ್ಟು ಗಳಿಸಿದೀಯಾ ಅಂತ. ಕೈಯೊಳಗೊಂದು ಕೋಲಿರ್ತದೆ, ಅದನ್ನು ಹೀಗೆ ಅಡ್ಡ ಹಿಡಿದು ಇದೇ ನನ್ನ ಆಸ್ತಿ ಅಂತಾರವ್ರು. ಇಂಥ ವೈಚಾರಿಕ ವ್ಯಕ್ತಿಗಳನ್ನ ಮೂಲೆ ಗುಂಪು ಮಾಡುವಂಥ ಒಂದು ವಲಯ ಇದೆ. ಅಂಥ ವೈಚಾರಿಕ ಸಾಹಿತ್ಯವನ್ನು ಭಾರತದ ಇತರ ಭಾಷೆಗಳಿಗೆ ಕೊಡಬೇಕು, ಅದರ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವಿಡುತ್ತಿರುವಂಥ ಒಂದು ಸಣ್ಣ ಹೆಜ್ಜೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕರ್ನಾಟಕದಾದ್ಯಂತ ಅನೇಕ ಜನ ಇದ್ದಾರೆ ನನಗೆ. ಅವರೊಬ್ಬರಲ್ಲಿ ಹಿರಿಯರಾಗಿರ್ತಕ್ಕಂಥ ಆರ್ ಕೆ ಹುಡುಗಿಯವರು ನನಗೆ ಆಗಾಗ ಮಾರ್ಗದರ್ಶನ ಮಾಡ್ತಿರ್ತಾರೆ. ಅನೇಕ ಜನ ಇದ್ದಾರೆ. ಇಂಥ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಇಂಥವರೆಲ್ಲ ಸ್ಫೂರ್ತಿ ಅನ್ನೋ ಮಾತುಗಳನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿರೋ ಹಿರಿಯರಿಗೆ, ಕನ್ನಡ ಅಧ್ಯಯನ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರಿಗೆ ತಮಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಅನುವಾದ ಅನೇಕ ರೂಪಗಳಲ್ಲಿ ಆಗ್ತಾ ಬರ್ತಾ ಇರೋದು ಬಹುಶಃ ಎಲ್ಲರೂ ಗಮನಿಸಿದಿರಿ. ನಾನು ಆಗಲೇ ಹೇಳಿದಂತೆ ನಮ್ಮ ಕನ್ನಡ ಸಾಹಿತ್ಯದ ಆರಂಭದ ಅನುವಾದವೇ ಬೇರೊಂದು ರೂಪದಲ್ಲಿ ಸ್ವೇಚ್ಛಾನುವಾದ, ರೂಪಾಂತರ ಅಥವಾ ಇನ್ನು ಬೇರೆ ರೂಪದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಶೇಕ್ಸ್ಪಿಯರ್ನ ನಾಟಕಗಳನ್ನ ಕನ್ನಡಕ್ಕೆ ತರಬೇಕಾದ್ರೆ 3 ಕಾಲಘಟ್ಟಗಳಲ್ಲಿ ಅನುವಾದ ಮಾಡಿದ್ರು ಅಂತ ಹೇಳಿದೆ. ಮೊದಲ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ರೂಪಾಂತರಗಳನ್ನೇ ಅವರು ಹೆಚ್ಚು ಫೋಕಸ್ ಮಾಡಿದ್ದು. ಈ ಒಂದು ರೂಪಾಂತರ, ಈ ಸ್ವೇಚ್ಛಾನುವಾದ ಇವೆಲ್ಲ ಇವತ್ತು ಬಹುಶಃ ಸ್ವಲ್ಪ ಒಂಚೂರು ಕಡಿಮೆ ಆಗಿದೆ. ಆ ಕಾಲದ ಒಂದು ರೂಪಾಂತರಗಳ ಒಂದು ಬಗೆಗೂ ಈ ಕಾಲದ ಒಂದು ಕೃತಿನಿಷ್ಠ, ವ್ಯಕ್ತಿನಿಷ್ಠ ಒಂದು ಅನುವಾದಗಳಿಗೂ ಇರುವಂತಹ ಒಂದು ವ್ಯತ್ಯಾಸಗಳು ಮತ್ತು ಅದರ ಬಗ್ಗೆ ನಾವು ಸರಿ ತಪ್ಪುಗಳ ಬಗ್ಗೆ ಮಾತಾಡೋದಾದರೆ ಅದನ್ನು ಕುರಿತಾಗಿ ನಮ್ಮ ಒಂದು ಚಿದಾನಂದ ಸಾಲಿ ಅವರು ನಮಗೊಂದೆರಡು ಮಾತು ಹೇಳಬೇಕು. ಈ ಅನುವಾದದಲ್ಲಿ ಈಗಾಗಲೇ ಹಲವು ಮಾದರಿಯ ಅನುವಾದಗಳಿದ್ದಾವೆ. ಕೆಲವರು ಮಾತ್ರ ಯಥಾರ್ಥ ಅನುವಾದಕ್ಕೆ ಹೋಗ್ತಾರೆ. ಯಥಾರ್ಥ ಅನುವಾದ ಅಂದರೆ ಮೂಲ ಲೇಖಕನ ಶೈಲಿ ಸಮೇತ ಅವರು ತೊಗೊಂಬರ್ತಾರೆ. ಮಿಕ್ಕವರು ಕೆಲವರು ವಿಸ್ತಾರ ಅನುವಾದ ಮಾಡ್ತಾರೆ, ಬ್ಯೂಟಿಫೈ ಮಾಡೋಕ್ಕೆ ಹೋಗ್ತಾರೆ. ಮೂಲ ಲೇಖಕನಿಗೆ ಇಲ್ಲದ ಒಂದು ಸೌಂದರ್ಯವನ್ನು ಇವರು ಆರೋಪಿಸೋಕ್ಕೆ, ತಮ್ಮ ಪ್ರತಿಭೆಯ ವಿಲಾಸವನ್ನು ಅಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಸಂಗ್ರಹ ಅನುವಾದ ಮಾಡ್ತಿರ್ತಾರೆ. ಇನ್ನು ಕೆಲವರು ರೂಪಾಂತರ ಬೇರೆ ಬೇರೆ ಬಗೆಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಯಥಾರ್ಥ ಅನುವಾದ ಮಾತ್ರ ಸರಿಯಾದ ಕ್ರಮ ಅಂತ ನನಗನ್ನಿಸ್ತದೆ. ಯಾಕಂದರೆ ಅಲ್ಲಿ ಮೂಲನಿಷ್ಠೆ ಜಾಸ್ತಿ ಇರ್ತದೆ. GS ಕುಳ್ಳಿಯವರು ಅನುವಾದದ ಪ್ರಾಥಮಿಕ ನಿಯಮಗಳೇನು ಹೇಳಿದ್ದಾರೆ ಅಲ್ಲಿ ಅವರು ಅಭಿಪ್ರಾಯಪಟ್ಟಿರೋದು ಮೂಲನಿಷ್ಠೆಯನ್ನೇ. ಮೂಲನಿಷ್ಠೆಯಲ್ಲಿ ಏನಾಗ್ತದೆ ಅಂತಂದರೆ, ನಾವು ಯಾವ ಭಾಷೆಯಿಂದ ಒಂದು ಸಾಹಿತ್ಯ ಕೃತಿಯನ್ನು ತರ್ತಾ ಇದ್ದೀವಿ, ಆ ಭಾಷೆಯಲ್ಲಿ ಆ ಕಾಲಘಟ್ಟದಲ್ಲಿ ಸಾಹಿತ್ಯದ ಆಲೋಚನಾ ಕ್ರಮ ಯಾವ ಸ್ಥಿತಿಗಟ್ಟದಲ್ಲಿತ್ತು ಅನ್ನೋದನ್ನು ನಮಗೆ ತೋರಿಸ್ತಾ ಇರ್ತದೆ. ಅದನ್ನು ನಾವು ಇಲ್ಲಿ ಅನುವಾದಕ ಮಾಡ್ತಾ ಇರುವಂತಹ ಅನುವಾದದ ಕಾಲಘಟ್ಟದಲ್ಲಿ, ಅನುವಾದದ ಭಾಷೆಯ ಕ್ರಮದಲ್ಲಿ ಮಾಡಿಬಿಟ್ರೆ ನಾವು ಮೂಲ ಲೇಖಕನಿಗೆ ಒಂದು ಅಪಚಾರವನ್ನು ಎಸಗಿದಂತ ಆಗ್ತದೆ. ಇನ್ನು ಗದ್ಯ ಮತ್ತು ಪದ್ಯದ ಅನುವಾದಗಳ ಸಂದರ್ಭದಲ್ಲಿ ಅಂತೂ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಈಗ ಉದಾಹರಣೆಗೆ ಬೇಂದ್ರೆ ಅವರಿದ್ದಾರೆ, ಚಿತ್ತಿ ಮಳಿ ತತ್ತಿ ಹಾಕತಿತ್ತ ಸ್ವಾತಿ ಮುತ್ತಿನೊಳಗ ಸತ್ಯೋ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಅಂದಾಗ ಇದನ್ನು ನೀವು ತೆಲುಗಿನಾಗೆ ಹೆಂಗೆ ತರ್ತೀರಿ?
ಈಗ ಚಿತ್ತಿ ಮಳಿ ತತ್ತಿ ಹಾಕತ್ತಿತ್ತ ಸ್ವಾತಿ ಮುತ್ತಿನೊಳಗ ಅಂತ ಇಲ್ಲಿ ಕನ್ನಡದೊಳಗೆ ಇವೆಲ್ಲ ಪ್ರಾಸ ಬರ್ತಾವೆ. ತೆಲುಗಿನಾಗ ಇದೇ ಪ್ರಾಸ ಇಟ್ಕೊಂಡು ಇವೇ ಅರ್ಥದ ಪದಗಳು ಸಿಗೋದೇ ಇಲ್ಲ, ಅಲ್ಲಿ ಬೇರೆ ಇರ್ತದೆ. ಅದಕ್ಕೂ ಇದು ಕಾವ್ಯದ ಅನುವಾದದಲ್ಲಿ ಭಯಂಕರ ತ್ರಾಸ ಇರ್ತದೆ. ಈಗ ಮಹೆಜಬೀನ್ ಅಂತ ಒಬ್ಬ ತೆಲುಗು ಕವಿತ್ರಿ ಇದ್ದಾಳೆ. ಆಕೆಯ ಎಲೆಯುದುರು ಕಾಲ ಅಂತ ಒಂದು ಕವಿತಾ ಸಂಕಲನ ಐತಿ. ಆಕು ರಾಲೇ ಕಾಲಂ ಅಂದರೆ ಎಲೆಯುದುರುವ ಕಾಲ, ಆದರೆ ಆಕೆ ಬರೆದಿರೋದು ಆಕು ರಾಲು ಕಾಲಂ. ಕನ್ನಡದಲ್ಲಿ ಎಲೆಯುದುರೂ ಕಾಲ ಅಂತ ನಾವು ಮಾಡಿದ್ವಿ. ಆಕೆದೊಂದು ಕವಿತೆ ಐತಿ, ಏನಂದರೆ అతనెప్పుడూ అంతే ఒంటరిగా రమ్మంటే వసంతాన్ని వెంట తెస్తాడు, వస్తు వస్తు పక్షుల పాటల్ని వెంట తెస్తాడు ಅಂತ. ಅಂದರೆ ಅವನೆಂದೂ ಹಾಗೆ ಒಬ್ಬನೇ ಬಾರೆಂದರೆ ವಸಂತವನ್ನೂ ಜೊತೆ ತರುತ್ತಾನೆ, ಜೊತೆಗೆ ಪಕ್ಷಿಗಳ ಹಾಡನ್ನೂ ಕರೆತರುತ್ತಾನೆ ಅಂತ ಇದೆ. ಇದು ಅನುವಾದ ಮಾಡಿದಾಗ ನನಗೆ ಜಿ ವೀರಭದ್ರಗೌಡ ಅನ್ನುವವರು ಲಿಂಗ್ವಿಸ್ಟ್ ಒಂದು ತಕರಾರು ಎತ್ತಿದರು. ಅತನೆಪ್ಪಡು ಅನ್ನೋ ಪದ ಐತಲ್ಲ, ಅದನ್ನು ನೀವು ಅವನೆಂದೂ ಹಾಗೆ ಅಂತ ಹೆಂಗೆ ಮಾಡ್ತೀರಿ? ಆತನೆಂದೂ ಹಾಗೆ ಅಂತ ಮಾಡಬೇಕು. ಯಾಕೆಂದರೆ ಅವನು ಅನ್ನುವುದಕ್ಕೆ ತೆಲುಗಿನಲ್ಲಿ ವಾಡು ಅಂತ ಒಂದು ಪದ ಇದೆ. ಆತ ಅನ್ನೋದರಲ್ಲಿ ಒಂದು ಸಣ್ಣ ಪ್ರಮಾಣದ ಗೌರವ ಕೂಡ ಮಿಳಿತಗೊಂಡಿದೆ. ಇಷ್ಟು ಸೂಕ್ಷ್ಮ ಅನುವಾದ ಇರ್ತದೆ. ಏನಂದರೆ ಈ ಒಂದು ಬಾಟ್ಲಿಯಿಂದ ಮತ್ತೊಂದು ಬಾಟ್ಲಿಗೆ ಸುಗಂಧ ದ್ರವ್ಯವನ್ನು ಟ್ರಾನ್ಸ್ಫರ್ ಮಾಡಿದಂಗೆ ನೀವು ಎಷ್ಟು ಕೇರ್ಫುಲ್ ಆಗಿದ್ದರೂ ಕೂಡ ಒಂದಷ್ಟು ಪರಿಮಳವಂತೂ ಮಿಸ್ ಆಗೇ ಆಗ್ತದೆ. ಇಷ್ಟು ಕೇರ್ಫುಲ್ ಆಗಿರುವ ಕೆಲಸ ಮಾಡುವ ಅನುವಾದಕನಿಗೆ ನಾವು ಕೊಡುವ ಗೌರವ ಏನಿರ್ತದಪ್ಪ ಅಂದರೆ ಅವನ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ. ಇರಲಿ ಸರ್, ಚಿಂತೆ ಅಂದರೆ ಇದು ನನ್ನೊಬ್ಬನಲ್ಲ, ಒಟ್ಟು ಕನ್ನಡದಲ್ಲಿ ಮರಾಠಿಯಿಂದ, ತೆಲುಗುನಿಂದ, ಉರ್ದುನಿಂದ, ಇಂಗ್ಲೀಷ್ನಿಂದ, ಬೇರೆ ಬೇರೆ ಭಾಷೆಗಳಿಂದ ಮಾಡ್ತಾ ಇರುವ ಅನುವಾದಕರೆಲ್ಲರ ಸಮಸ್ಯೆ ಇದು. ನೋಡಿರಿ, ಇಂಗ್ಲೀಷ್ ಲೋಕ ಅನುವಾದವನ್ನು ಯಾವ ಎತ್ತರದಲ್ಲಿ ಗುರುತಿಸ್ತದೆ ಅಂತಂದರೆ DSC ಲಿಟ್ರೇಚರ್ ಅವಾರ್ಡ್ ಜಯಂತ್ ಕಾಕಿಣಿಯವರಿಗೆ ಬಂದಾಗ ಆ ಒಟ್ಟು ಮೊತ್ತವನ್ನು ಅನುವಾದಕರಿಗೆ ಅರ್ಧ ಮತ್ತು ಮೂಲ ಲೇಖಕರಿಗೆ ಅರ್ಧ ಕೊಡ್ತೀವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಭಾಷಾಂತರ ಪ್ರಶಸ್ತಿಗೆ 50,000 ರೂಪಾಯಿ ಮೊತ್ತ, ಮೂಲ ಲೇಖಕನಿಗೆ 1 ಲಕ್ಷ. ಅಂದರೆ ಭಾರತೀಯ ಮನಸ್ಥಿತಿಯೊಳಗೇ ಅನುವಾದ 2ನೇ ದರ್ಜೆ ಇದ್ದು ಅಂತ ಸೇರ್ಕೊಂಡ್ಬಿಟ್ಟದ ಅಂತ ಅನ್ನೋದನ್ನು ಸೂಚಿಸೋದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅನುವಾದ ಎಷ್ಟು ನೀವು ಹೆಂಗಿದ್ರೂ ನಡೀತದಂತ ಮಾಡೋದಕ್ಕೆ ಬರೋದೇ ಇಲ್ಲ. ನೀವು ಅದು ಯಾಕೆ ಅಂತೀರಿ ಅಂತಂದರೆ ಅದಿಷ್ಟು ಕಷ್ಟ ಅದ. ಈಗ ಉದಾಹರಣೆಗೆ ಜಾಯಮಾನ ಅನುವಾದ ಮಾಡುವಾಗ ಎಷ್ಟು ಕಷ್ಟ ಆಗ್ತದ? ತೆಲುಗಿನಲ್ಲಿ ಒಂದು ಪದ ಐತೆ, ಚಲಿಕಾಡು ಅಂತ. ಚಲಿಕಾಡು ಅಂದರೆ ಹೀ ಈಸ್ ಮೋರ್ ದೆನ್ ಎ ಫ್ರೆಂಡ್, ಲೆಸ್ ದೆನ್ ಎ ಲವರ್. ನೀವು ಹೆಂಗೆ ಇದನ್ನು ನೀವು ಕನ್ನಡಕ್ಕೆ ತೊಗೊಂಬರ್ತೀರಿ? ಕನ್ನಡದಲ್ಲಿ ದೋರಗಾಯಿ ಅಂತ ಒಂದು ಪದ ಇದೆ. ದೋರಗಾಯಿ ಅನ್ನುವ ಪದ ಇಂಗ್ಲೀಷ್ನಲ್ಲೋ ಉರ್ದುನಲ್ಲೋ ಇದ್ದಿಲ್ಲ ಅಂತ ಇಟ್ಕೊಳ್ರಿ. ಕಚ್ಚಗಾಯಿ ಬೇರೆ, ಹಣ್ಣು ಬೇರೆ, ನಡಕೊಂದೈತಲ್ಲ ದೋರಗಾಯಿ, ಇದ್ದಿಲ್ಲ ಅಂತ ಇಟ್ಕೊಳ್ರಿ. ಆ ಭಾಷೆಗೆ ಇದನ್ನು ತೊಗೊಂಡು ಹೆಂಗೆ ಹೋಗ್ತಾರೆ? ಅಂಬರೀಷ್ ಗುರುವಣಿಯವರ ಕಥೆಗಳನ್ನ ಅನುವಾದ ಮಾಡುವಾಗ ಇಂಗ್ಲೀಷ್ ಅನುವಾದಕ್ಕೆ ಈಗ ಒಂದು ಸಮಸ್ಯೆ ಉದ್ಭವ ಆಯ್ತು. ಎದುರುಗಾಟ ಅಂತ ಪದ ಬರೀತಾರೆ ಅವರು. ಎದುರುಗಾಟ ಹೆಂಗೆ ತಗೊಂಬರ್ತಾರೆ? ದ್ವಿಭಾಷಿಕ ಪ್ರದೇಶವಾಗಿರೋ ರಾಯಚೂರಿನಲ್ಲಿ ಎದುರುಗಾಟ ಅಂದರೆ ನಮಗೆ ಅರ್ಥ ಆಗಿಬಿಡ್ತದೆ. ರವಿ ಬೆಳಗೆರೆ ಬರಿಬೇಕಾದ್ರೆ ತೀರಾ ವಿಮಾನ ವೆಕ್ಕುವ ಮುನ್ನ ಅಂತ ಬರೀತಾರೆ. ವಿಮಾನವೇರುವ ಮುನ್ನ ಅಂತ ಇರ್ತದೆ, ವೆಕ್ಕುವ ಅಂತ ಇರೋಂಗಿಲ್ಲ. ಬಳ್ಳಾರಿಗರಿಗೆ ಎಕ್ಕುವುದು ಅಂದರೆ ಏರುವುದು ಅಂತ ತಲೆಗೆ ಬಂದೇ ಬಿಡ್ತದೆ ಅದು. ಹಂಗಾಗಿ ಅವನಿಗೆ ಏರುವ ಅಂತ ಬರೆಯೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಮಹೆಜಬೀನರ ಕವಿತಾ ಸಂಕಲನದ ಬೆನ್ನುಡಿ ಬರಿತಾ ಅವರು ಜಬೀನ್ ನಕ್ಸಲ್ ಉದ್ಯಮಕ್ಕೆ ಅಂತ ಬರೆದ್ರು ಅವರು. ಉದ್ಯಮ ಅಂದರೆ ತೆಲುಗಿನಲ್ಲಿ ಚಳುವಳಿ. ರವಿ ಬೆಳಗೆರೆಗೆ ತೆಲುಗು ಭಾಷೆಗೆ ಪರಿಸ್ಥಿತಿ ಇರೋದ್ರಿಂದ ಆತಗೆ ನಕ್ಸಲ್ ಉದ್ಯಮ ಅನ್ನೋ ಪದವನ್ನು ಕನ್ನಡದಲ್ಲೂ ಸರಿನೇ ಅಂತ ಅನ್ನಿಸ್ತದೆ ಆತಗೆ. ಇಷ್ಟು ಮಜಾ ಇರ್ತದಲ್ಲ. ನೀವು ಜಾತಿ ಅಂತ ಒಂದು ತೆಲುಗಿನ ಒಂದು ಪದ ಬರ್ತದೆ. ಜಾತಿ ಅಂದರೆ ಜಾತಿನೂ ಹೌದು, ದೇಶನೂ ಹೌದು. ನೀವು ಕಾವ್ಯಾನುವಾದ ಮಾಡುವಾಗ ಬರೀ ಪದ ಇಟ್ಟಿರ್ತಾನೆ. ಗದ್ಯಾನುವಾದ ಮಾಡಬೇಕಾದ್ರೆ ಕಂಟೆಕ್ಸ್ಟ್ ಇರ್ತದೆ. ಕಂಟೆಕ್ಸ್ಟುವಲ್ ಮೀನಿಂಗ್ನೊಳಗೆ ನಿಮ್ಗೆ ಅದು ಸಿಕ್ಕಿಬಿಡ್ತದೆ ಏನಂತೇಳಿ, ಎಲ್ಲಿ ಅದ ಇದ್ರದ್ದು ಸಮಸ್ಯೆ ಅಂತ ಹಿಡ್ಕೊಂಡ್ಬಿಡ್ತೀರಿ, ಅರ್ಥ ಸಿಕ್ಬಿಡ್ತದೆ. ಬಟ್ ಕಾವ್ಯಾನುವಾದ ಮಾಡುವಾಗ ಬರೀ ಪದ ಇರ್ತದೆ ಒಂಟಿಯಾಗಿ. ಜಾತಿ ಅಂದರೆ ನೀವು ಏನಾದರೂ ಜಾತಿ ಅಂತ ಮಾಡಿದ್ರಿ, ಅವ ಮೂಲ ಲೇಖಕ ಅದನ್ನು ದೇಶ ಅಂತ ಇಟ್ಕೊಂಡು ಬರೋದನ್ನಪ್ಪ ಅಂದರೆ ಎಂಥ ದೊಡ್ಡ ಅಪಚಾರ ಆಯಿತು. ಅವ ದೇಶ ಅಂತ ಬರೆದಿದ್ದ, ನೀವು ಜಾತಿ ಅಂತ ಮಾಡಿದಪ್ಪ ಎಷ್ಟು ಸಮಸ್ಯೆ ಆಯಿತು. ಉರ್ದುನೊಳಗೆ ಬೊಡಿ ರಿಯಾಜಮ್ಮ ಸರ್ ನಂಗೆ ಒಂದು ಮಾತು ಹೇಳ್ತಿದ್ರು. ಇದು ಜಾಯಮಾನ ಸಂಸ್ಕೃತಿಗಳ ವ್ಯತ್ಯಾಸ ಎಷ್ಟು ಸಮಸ್ಯೆ ಉಂಟು ಮಾಡ್ತದೆ ಅನುವಾದ ಮಾಡುವಾಗಂದರೆ, ಉರ್ದುನಲ್ಲಿ ರಖೀಬ್ ಅಂತ ಒಂದು ಪದ ಐತೆ. ರಖೀಬ್ ಅಂದರೆ ಏನು? ಒಂದೇ ಹುಡುಗಿಯನ್ನು ಪ್ರೀತಿಸ್ತಾ ಇರುವ ಇಬ್ಬರು ಹುಡುಗರು ಪರಸ್ಪರಗೆ ರಖೀಬ್ ಆಗ್ತಾರಂತ. ಎಲ್ಲದ ಕನ್ನಡದಾಗ
ಈಗ ರಕೀಬನ ಕನ್ನಡದಾಗ ಹೆಂಗೆ ತರ್ತೀರಿ? ಅನುವಾದದಲ್ಲಿ ಫುಟ್ ನೋಟ್ಗಳ ಅಗತ್ಯನೇ ಇಲ್ಲ, ಫುಟ್ ನೋಟ್ ಇದ್ರೆ ಅದು ಅನುವಾದ ಅಲ್ಲ ಅಂತ ಹೇಳ್ತಾರೆ. ಸರಿಯಪ್ಪ, ಈಗ ರಕೀಬ್ ಅನ್ನೋದನ್ನು ಕನ್ನಡದಾಗ ಹೆಂಗೆ ಕನ್ವೆ ಮಾಡ್ತಿದ್ದಿ? ಅದಲ್ಲ ಪ್ರಶ್ನೆ. ಕೆ ಶಿವಾರೆಡ್ಡಿಯವರು ಒಂದು ಕವಿತೆ ಬರೀತಾ ಪೂಲಪಟ್ನಾಲು ಅಂತ ಒಂದು ಪದ ಬಳಸ್ತಾರೆ. ಪೂಲಪಟ್ನಾಲು ಅನ್ನುವ ಪದ ನಾನು ಅವ್ರಿಗೆ ಕೇಳಿದರೆ ಒಂದು ಪ್ಯಾರ ವಿವರಣೆ ಕೊಟ್ಟರು. ಅಂದರೆ ಅದು ಅಷ್ಟು ಕ್ರ್ಯಾಕರ್ ಅಂತಲೂ ನೇರವಾಗಿ ಹೇಳಕ್ಕೆ ಬರೋಂಗಿಲ್ಲ. ಅದೇ ಇದು ಏನಂತಾರಲ್ಲ, ಉದ್ಧರಣೆ ಅಂತಾರಲ್ಲ, ಅದು ಚಮಚ ಅಲ್ಲದು, ಹಂಗೆ ಪೂಲಪಟ್ನಾಲು ಕೂಡ ಕ್ರ್ಯಾಕರ್ ಕೂಡ ಅಲ್ಲ. ಇಟ್ಸ್ ನಾಟ್ ಮಿಯರ್ ಕ್ರ್ಯಾಕರ್. ನೋಡ್ರಿ, ಉದ್ದನ ಹಗ್ಗಕ್ಕೆ, ಕವಣೆ ಟೈಪ್ ಹಗ್ಗಕ್ಕೆ ತುದಿಯೊಳಗೆ ಮದ್ದ ಕಟ್ಟಿ ಅದರೊಳಗೆ ಹುಲ್ಲಿನ ಪುಡಿ ಹಾಕಿ ಸುತ್ತ ತಿರ್ಸ್ತಾರೆ. ಆ ಗಾಳಿಯೊಳಗೆ ಫ್ರಿಕ್ಷನ್, ಘರ್ಷಣೆಗೆ ಏನಾಗ್ತದೆ, ಆ ಮದ್ದು ಬೆಂಕಿ ಕಿಡಿಯಾಗಿ ಉದುರ್ತಾ ಇರ್ತದೆ ಸುತ್ತ ಸುತ್ತ. ಆವಾಗ ಅವು ಕಿಡಿಗಳದವಲ್ಲ ಹೂವಿನ ಗತೆ ಸುತ್ತ ಬಿಡ್ತಾವೆ. ಅದು ಪೂಲಪಟ್ನಾಲು ಅಂದ್ರೆ. ಇದಕ್ಕೆ ಒಂದು ಪದ ಹೆಂಗೆ ತೊಗೊಂಬರ್ತೀರಿ? ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಎಲ್ಲದ ಕನ್ನಡದಾಗ? ಅಂದರೆ ಅನುವಾದ ಮಾಡುವಾಗ ಎಷ್ಟೋ ಸರ್ತಿ ಫುಟ್ ನೋಟು ಕೊಡಬೇಕಾಗ್ತದೆ. ಅನುವಾದ ಮಾಡುವಾಗ ಎಷ್ಟೋ ಸರ್ತಿ ಒಂದು ಪದಕ್ಕೋಸ್ಕರ ತಿಂಗಳಗಟ್ಟಲೆ ಒದ್ದಾಡಬೇಕಾಗ್ತದೆ. ಇಷ್ಟೆಲ್ಲ ಇರುವಂತಹ ಅನುವಾದ ಮಾಡಿದಾಗ ಇವ್ರು ಹೇಳಿದ್ರೆ ಯಾಕೆ ಚಿಂತೆ ಮಾಡ್ತಾರೆ ಅಂತೇಳಿ. ಯಾಕೆ ಚಿಂತೆ ಮಾಡ್ತಾರೆ ಅಂತ ಹೇಳ್ತೀನಿ. ಪಾಕಿಸ್ತಾನದಲ್ಲಿ ಘನಶ್ಯಾಮ್ ಅಗರ್ವಾಲ್ ಅಂತ ಒಬ್ಬ ಕವಿ ಇದ್ದಾನೆ. ಶಿಕ್ಷೆ ಅಂತ ಒಂದು ಕವಿತೆ ಬರ್ದಾನೆ. ಅದು 1000 ಕಡೆಗೆ ಎಲ್ಲರೂ ಅದನ್ನು ಉಲ್ಲೇಖ ಮಾಡ್ತಿರ್ತಾರೆ. ಆ ಕವಿತೆ ಹೇಳ್ತೀನಿ, ಹೌದಲ್ರಿ? ಏನದು ಕವಿತೆ ಅಂದರೆ, ಇವ ವಿಜ್ಞಾನಿ ಬಾಂಬನ್ನು ಸೃಷ್ಟಿಸಿದ, ಇವನಿಗೆ 10 ಚಡಿಯಟ್ಟು ಶಿಕ್ಷೆ ಕೊಡಿ. ಇವ ಧರ್ಮಗುರು, ಬಾಂಬನ್ನು ಅಮಾಯಕರ ಕೈಗೆ ನೀಡಿದ, ಇವನಿಗೆ 20 ಚಡಿಯಟ್ಟು ಶಿಕ್ಷೆ ಕೊಡಿ. ಈಗ ಬಂದ ಇವನು ಕವಿ, ಈ ಬಗ್ಗೆ ಯಾರಿಗೂ ಏನನ್ನು ತಿಳಿ ಹೇಳಲಿಲ್ಲ, ಇವನಿಗೆ 100 ಚಡಿಯಟ್ಟು ಶಿಕ್ಷೆ ಕೊಡಿ. ಆಯ್ತ್ರೆ? ಇದನ್ನು ನಾವು ಹೇಳ್ತೀವಿ. ಬರೆದವನ ಹೆಸರು ಹೇಳಿದೆ ಘನಶ್ಯಾಮ್ ಅಗರ್ವಾಲ್. ಇನ್ನೊಂದು ಕವಿತೆ ಹೇಳ್ತೀನಿ, ರಸೂಲ್ ಗಮ್ಜತೋವ್ ಅವನೊಂದು ಕವಿತೆ ಬರೆದನ. ಬಾ ಅತಿಥಿಯೇ, ಈ ರಾತ್ರಿ ನನ್ನ ಮನೆಯಲ್ಲಿ ತಂಗು, ನಾವು ಒಳ್ಳೆಯವರಾಗಿದ್ದೇವೆ. ಒಂದು ವೇಳೆ ಹಾಗಲ್ಲದೆ ಇದ್ದಲ್ಲಿ ನಿನ್ನ ಬರುವು ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿ. ಎಷ್ಟು ಖುಷಿ ಪಡ್ತೀವಿ, ಆಹಾ ಓಹೋ ಅಂತೀವಿ. ಯಾರು ಅನ್ನೋದು ಮಾಡ್ಯಾರ? ಸರ್ಜು ಕಾಟ್ಕರ್ ಹೆಸರು ನಾವು ಹೇಳೋದೇ ಇಲ್ಲ. ಎಷ್ಟು ಕರ್ಮ ಇರ್ತದಲ್ಲ. ಇದು ನಮಗೇನು ಅನಿಸ್ತದ? ನಗಿಚಾಟಿಕೆ ವಸ್ತು ಅನಿಸ್ತದ? ಅಲ್ಲ. ಇಡೀ ಕನ್ನಡದಲ್ಲಿ ಇವತ್ತು ಬಂದಿರುವ ಸಮೃದ್ಧವಾಗಿರೋ ಬೆಳೆಸೈತಲ್ಲ, ಅದು ಅನುವಾದಕರ ಋಣದಲ್ಲಿದೆ. ಎಷ್ಟು ಒಬ್ಬ ಪ್ರತಿಭಾಶಾಲಿ ಲೇಖಕ ಜನ್ಮಜಾತ ಪ್ರತಿಭೆಯಾಗಿ ಬಂದಿರ್ತಾನಲ್ಲ, ಅವನು ಎಷ್ಟು ಕೊಡುಗೆಯನ್ನು ಕೊಟ್ಟಿರ್ತಾನೋ ಅದಕ್ಕೆ ಸರಿಸಮನಾದ ಕೊಡುಗೆಯನ್ನು ಅನುವಾದಕರು ಆ ಭಾಷೆಯ ಪರಂಪರೆಗೆ ಸೇರಿಸಿರ್ತಾರೆ. ಇಲ್ಲದೆ ಹೋದರೆ ನಮಗೆ ಜಪಾನಿಯ ಭಾಷೋ ಅವನು ಬರೆದಿರುವ ಹೈಕು ನಮಗೆ ಎಲ್ಲಿಂದ ಬಂತು? ಶೇಕ್ಸ್ಪಿಯರ್ ನಾಟಕ ನಮಗೆ ಎಲ್ಲಿಂದ ಬಂತು? ಸ್ಪ್ಯಾನಿಷ್ ಭಾಷೆ ಒಳಗೆ ಬರೆದಿರುವ ಚಿಲಿ ದೇಶದ ನೆರೂಡನ ಕವಿತೆ ನಮಗೆ ಹೆಂಗೆ ಬಂತು? ನಮಗೆ ಯಾರಿಗೆ ಗೊತ್ತದ? ನಮಗೆಲ್ಲರಿಗೂ ನಮ್ಮ ಸಮಸ್ಯೆ ಏನಂತಂದರೆ, ನಮಗೆ ಚಿಲಿ ದೇಶನೂ ಬೇಕು, ಜಪಾನು ಬೇಕು, ಇಂಗ್ಲೀಷು ಬೇಕು, ಎಲ್ಲ ದೇಶದ ಎಲ್ಲ ಭಾಷೆಯ ದ ಬೆಸ್ಟ್ ಅನ್ನುವಂತಹ ಆಲೋಚನೆ ಎಲ್ಲವೂ ನಮಗೆ ಬೇಕು. ಅದಕ್ಕೊಬ್ಬ ಅನುವಾದಕನೂ ಇರಬೇಕು. ಆದರೆ ಅವನಿಗೆ ನಾವು ಕ್ರೆಡಿಟ್ ಕೊಡೋದಿಲ್ಲ. ಮತ್ತು ಮೇಲೆ ಹೇಳ್ತೀವಿ, ಅದ್ರ ಬಗ್ಗೆ ಯಾಕೆ ಭಾಳ ಚಿಂತೆ ಮಾಡ್ತೀರಿ? ಬಹಳ ಹಿರಿಯ ಲೇಖಕರಿದ್ದಾರೆ. ಹೆಬ್ಬೊತ್ತಿಗೆ ಇಲ್ಲ ಸರ್, ಹೆಬ್ಬೊತ್ತಿಗೆ ಗಾತ್ರದ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ ಆರ್.ಕೆ. ಹುಡುಗಿಯವರು. ನಮಗೆ ತೆಹಮಿನಾ ದುರಾನಿ ಹೆಂಗೆ ಗೊತ್ತಾಗ್ತಿದ್ಲು? ಸ್ತ್ರೀವಾದದ ಬಗ್ಗೆ ಭಾಳ ಮಾತಾಡಕತ್ತೀವಿ. ಪಾಕಿಸ್ತಾನದೊಳಗೆ ಒಬ್ಬ ಹೆಣ್ಮಗಳು ಹೆಂಗೆ ಆಲೋಚನೆ ಮಾಡಿದ್ಲು, ಹೆಂಗೆ ಬರೋದು ಅನ್ನೋದು ನಮಗೆ ಗೊತ್ತಂಗೆ ಆಗ್ತಿತ್ತು. ಇಲ್ಲಿ ನೆರೆ ದೇಶ ನಮ್ಮದು. ನೆರೆ ದೇಶದ ಒಬ್ಬ ಮಧ್ಯವಯಸ್ಕ ಮಹಿಳೆಯ ತಲ್ಲಣಗಳು ಏನಿದ್ದಾವೆ, ಆಕೆಯ ಸಾಂಸಾರಿಕ ಸ್ಥಿತಿಗತಿ ಏನಿದೆ ಗೊತ್ತಂಗೆ ಆಗ್ತಿತ್ತು. ಮಹಜಬೀನ್ ಬರಲಲ್ಲ, ಮಹಜಬೀನ್ ಏನು ಬರಲು, ನಾನು ಮಸೀದಿ, ಅವನು ಮಂದಿರ, ನಮಗೊಬ್ಬ ಯೇಸು ಪ್ರಭು ಹುಟ್ಟಿದ. ಅಯೋಧ್ಯೆ ನಮಗೆಂದೂ ಸಮಸ್ಯೆ ಆಗಲಿಲ್ಲ, ನಮಗೆ ಸಮಸ್ಯೆಯಾಗುತ್ತಿಲ್ಲವೆಂಬುದೇ ಇವರಿಗೆಲ್ಲ ಸಮಸ್ಯೆ ಅಂತ ಹೇಳಿದಕ್ಕೆ. ನೋಡ್ರಿ, ನ್ಯಾಷನಲ್ ಇಂಟಿಗ್ರಿಟಿ ಬಗ್ಗೆ ಇಷ್ಟು ಸರಳವಾದ ಸಾಲುಗಳಲ್ಲಿ ಸುಂದರವಾಗಿ, ನೇರವಾಗಿ, ಸಹಜವಾಗಿ
ಬರೆಯೋದಕ್ಕೆ ಸಾಧ್ಯ ಐತಿ ಅಂತ ತೋರಿಸ್ಕೊಡುವ ಒಬ್ಬ ಕವಿತ್ರಿ ಒಂದೇ ಕವಿತಾ ಸಂಕಲನ ಪ್ರಕಟ ಮಾಡ್ಯಾಳ, ಬಾಜುನೇ ಅದಾಳ. ಗೊತ್ತಿತ್ತೇನು ನಮಗೆ? ಹೆಂಗೆ ಗೊತ್ತಾಗ್ತದ? ಅನುವಾದ ಮಾಡೋನೊಬ್ಬನು ವರ್ಷಗಟ್ಟಲೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿ ಒಂದೊಂದು ಪದಕ್ಕೆ ಹಗಲು ರಾತ್ರಿ ಚಿಂತೆ ಮಾಡಿ ಹಿರಿಯ ಅನುವಾದಕರು ಮನೆ ಮನೆ ತಿರುಗಿ ಕೇಳಿ ಮಾಡಿರ್ತಾನೆ. ವೀರಣ್ಣ ಮಡಿವಾಳರವ್ರು ಆ ಪುಸ್ತಕ ಬಂದಾಗ ಅದು ಸ್ತ್ರೀವಾದ. ಅಪ್ಪ ಅಂದರೆ ಅಜ್ನಬಿ ಅಂತಾಳ, ಅವ ಅಪರಿಚಿತ ನನಗಂತಾಳ. ನೀನು ಬರೀ ಕ್ರೋಮೋಸೋಮ್ ಕೊಟ್ಟಿಪ್ಪ, ಒಂದಿಷ್ಟು ಪ್ರೀತಿ ಕೊಟ್ಟಿದ್ದಪ್ಪ, ನಿನ್ನ ಹೆಗಲ ಮೇಲೆ ತೊಗೊಂಡು ತಿರುಗಾಡ್ತಿದ್ನೋ ಮುದಿಗಾಲದಾಗ ಅಂತಂತಾಳ. ಎಂಥ ಮಾತಿದು! ಅಂದರೆ ಕಾವ್ಯ ಗುಣವನ್ನು ಬಿಟ್ಟು ಕೊಡದೆ ಸರಳವಾದ ಪದಗಳಲ್ಲಿ ಸಾಮಾನ್ಯರಿಗೂ ಕಾವ್ಯವನ್ನು ಕನ್ವೆ ಮಾಡೋದೈತಲ್ಲ, ಕಟ್ಟೋದೈತಲ್ಲ, ಅದನ್ನು ಒಬ್ಬ ಯಾರೋ ಮೊದಲನೇ ಸಂಕಲನದಲ್ಲಿ ಒಬ್ಬ ಕವಿತ್ರಿ ತೋರಿಸ್ಕೊಡ್ತಾಳೆ. ಹೌದ್ರಿ? ಸರಿಯಾಗಿ ಆಗಲೇ ಕವಿತೆ ಹುಟ್ಟಿತೆನ್ನುವಾಗಲೇ ಅವನು ಹಿಂದಿನಿಂದ ಬಂದು ಅಪ್ಪಿಕೊಳ್ಳುತ್ತಾನೆ. ಸತ್ತ ಮೇಲೆ ಯಾವ ಸ್ಯಾಟಲೈಟು ನಮ್ಮ ಪ್ರೇಮ ಸಂದೇಶ ಹೊತ್ತೊಯ್ಯಲಾಗದು ಅಂತ ಬರೋದು. ಅಂದರೆ ಇದು ಇಷ್ಟು ಇರ್ತದಲ್ಲ, ಬೇರೆ ಬೇರೆಯವರು ಎಷ್ಟನ್ನು ಕೆಲಸ ಮಾಡಿರ್ತಾರೆ, ಅಂದರೆ ಅದರಿಂದ ಅಷ್ಟು ಬಹಳಷ್ಟು ಶ್ರಮ ಇರ್ತದೆ. ಮನ್ಲಗನ್ ಮಾಡಿರುವ ಬಹರಿಯವರು ಮನ್ಲಗನ್ ಮಾಡಿರುವ ರಿಯಾಜ್ ಅಹಮದ್ ಅವರಿಂದ, ಇಂಗ್ಲೀಷ್ನಲ್ಲಿ ದುರಾನಿಯವರು ಮಾಡಿರೋರು, ಚಿದೇಶ್ರೀಯವರು ಮಾಡಿದ್ದಾರೆ, ಬೇರೆ ಬೇರೆ ಭಾಷೆಗಳಿಂದ ಮರಾಠಿಯಿಂದ ಇವರು ಮಾಡಿದ್ದಾರೆ. ಚಂದ್ರಕಾಂತ್ ಪೋಕಳೆಯವರು ಪೋಕಳೆಯವರು ಸಾಕಷ್ಟು ಅನುವಾದ ಮಾಡಿದ್ದಾರೆ. ಒಂದು ಸಭೆಯಲ್ಲಿ ಒಬ್ಬರು ಒಂದು ಮಾತಾಡಿದರು, ಅರೆ ಪುಟ್ ಈಸ್ ಫೈಲ್ ಅಸೈಡ್, ಅವು ಭಾಳ ಮಾಡ್ತಲೇ ಇರ್ತಾರಂತಂದ್ರೆ. ಅಲ್ರಿ, ಮಾಡ್ತಲೇ ಇರ್ತಾರಂತ ಅನ್ನೋದಕ್ಕೆ ಯಾಕೆ ನಿಮ್ಗೆ ಇಷ್ಟು ತ್ರಾಸಾಯಿತು? ಜಿ ಎಸ್ ಅಮೂರರು ಜಿ ಎ ಕುಲಕರ್ಣಿಯವರ ಒಂದು ಕಥೆಯನ್ನು ದೇಶಕಾಲದೊಳಗೆ ಅನುವಾದ ಮಾಡ್ತಾರೆ. ಆ ಕಥೆಯ ಅನುವಾದದ ಗುಣಮಟ್ಟಕ್ಕೆ ಪೋಕಳೆಯವರು ಮಾಡಿರುವ ಅದೇ ಜಿ ಎ ಕುಲಕರ್ಣಿಯವರ ಸಂಕಲನದ ಅನುವಾದ ಗುಣಮಟ್ಟವನ್ನು ತುಲನೆ ಮಾಡಿ ನಾವಂತೀವಿ ಇವರು ಬಹಳ ಸ್ಪೀಡ್ ಅನುವಾದ ಮಾಡ್ತಾರೆ, ಕೆಲವನ್ನ ಹೆಗರಿಸಿಬಿಡ್ತಾರಂತ. ಅಲ್ಲಪ್ಪ, ಅವ್ರು ಮಾಡಿದ ಒಂದು ಕತೆ, ಇವರು ಮಾಡಿದ್ದು ಇಸ್ಕಿಲಾರ ಅಂತ ಒಂದು ಕಥಾ ಸಂಕಲನ, ಕಾಜಳಮಾಯ ಅಂತ ಒಂದು ಸಂಕಲನ, ರೂಪಕ ಕಥೆಗಳು ಅಂತ ಒಂದು ಸಂಕಲನ. ಇಡೀ ಜಿ ಎಯನ್ನು ಅವರು ಮರಾಠಿಯಿಂದ ಕನ್ನಡಕ್ಕೆ ತೊಗೊಂಬರ್ತಾರೆ. ಜಿ ಎ ಎಂಥ ಅದ್ಭುತ ಶಕ್ತಿವಂತ ಕಥೆಗಾರ ಅನ್ನೋದು ಕನ್ನಡಕ್ಕೆ ಗೊತ್ತಾಗಿದ್ದು ಪೋಕಳೆಯವರಿಂದ. ಒಂದು ತಟ್ಟೆ ತುಂಬ ಊಟ ಮಾಡಿರಿ, ಒಂದು ತುತ್ತಿನಟ್ಟು ಮುಸುರಿ ಚೆಲ್ಲದ, ತುತ್ತಿನಟ್ಟು ಮುಸುರಿ ಚೆಲ್ಲಿದ್ರ ಬಗ್ಗೆನೇ ಮಾತಾಡ್ತಿರಲ್ಲ, ಎಂಥ ರಣಗಾಡಿಗಳು ನಾವು. ತಟ್ಟೆ ತುಂಬ ಊಟ ಕೊಟ್ಟಾರ ಅವರು. ಜಿ ಎ ಕುಲಕರ್ಣಿಯ ಆಲೋಚನೆ ಕ್ರಮ ಏನು, ಒಂದು ವಸ್ತುವನ್ನು ಡೀಲ್ ಮಾಡುವ ವಿಧಾನ ಏನು ನಮ್ಗೆ ಗೊತ್ತು ಮಾಡಿಸಿದ್ದು ಯಾರು? ಪೋಕಳೆಯವರಲ್ಲೇನು? ಇವತ್ತಿಗೂ ಮಾಡ್ತಾಯಿದ್ದಾರೆ. ಇದು ನನಗೆ ಹೇಳಬೇಕಾಗಿದ್ದಂಥ ವಿಚಾರ. ಥ್ಯಾಂಕ್ ಯು. ವೈಯಕ್ತಿಕವಾಗಿ ಅನುವಾದ ಮಾಡುವ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆ ಸವಾಲುಗಳ ಜೊತೆಗೇ ಅನುವಾದಕರ ಪ್ರಾಮುಖ್ಯತೆಯನ್ನು ನಮ್ಮ ಮುಂದೆ ತೆರೆದಿಟ್ಟಂತಹ ಚಿದಾನಂದ ಸಾಲಿ ಅವರಿಗೆ ಧನ್ಯವಾದಗಳು. ಕಡೆಯ ಒಂದೇ ಪ್ರಶ್ನೆ, ಕನ್ನಡ ಸಾಹಿತ್ಯದ ಅಥವಾ ಕನ್ನಡದ ಅನುವಾದ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಬೇರೆ ಕಡೆಯಿಂದ ಬಂದ ಸಾಹಿತ್ಯದ ಪ್ರಮಾಣವೇ ಹೆಚ್ಚಿದೆ, ಕನ್ನಡದಿಂದ ಓದ ಪ್ರಮಾಣ ತೀರಾ ಕಡಿಮೆ ಇದೆ. ಇದರ ಹಿಂದಿರುವ ರಾಜಕಾರಣದ ಬಗ್ಗೆ ಅಥವಾ ಅದರ ಒಂದು ಸಮಸ್ಯೆಗಳ ಬಗ್ಗೆ ಅಜಯ್ ವರ್ಮಾ ಅಲ್ಲೂರಿ ಅವರು ಕೆಲವೇ ಮಾತುಗಳಲ್ಲಿ ಹೇಳಬೇಕು ಅಂತ ಅವ್ನು ಕೇಳ್ಕೊಳ್ತೀನಿ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಾವು ಸುಮಾರು ಜನ ಇವಾಗ ಅವ್ರು ಕೇಳಿದ ಪ್ರಶ್ನೆ, ಕನ್ನಡಕ್ಕೆ ತುಂಬ ಹೆಚ್ಚು ಅನುವಾದಗಳು ಬರ್ತಾ ಇದ್ದಾವೆ, ಕನ್ನಡದಿಂದ ಹೊರಗೆ ಹೆಚ್ಚು ಹೋಗ್ತಾ ಇಲ್ಲ ಅಂತ. ಇದು ಸುಮಾರು ಜನ ಅಂದ್ಕೊಳ್ಳೋದು ಒಂದು ಮಾತು, ಆದರೆ ಇದು ನಿಜ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಬೇಸಿಕಲಿ ಹೇಗೆ ಥಿಂಕ್ ಮಾಡ್ತೀವಿ ಅಂತ ಒಂದು ಸಲ ಯೋಚನೆ ಮಾಡಿ ನೀವೇನೆ. ನಾವು ಕನ್ನಡದಲ್ಲಿ ಅನುವಾದಗಳು ಹೆಚ್ಚು ಬರ್ತಾ ಇದ್ದಾವೆ ಅಂತ ಅನ್ನುವಾಗ ಯಾವ ಭಾಷೆಗಳು, ಅಂದರೆ ನಮ್ಮ ಮೈಂಡಲ್ಲಿರುವ ಭಾಷೆಗಳೇನು, ಕಲೆಕ್ಟಿವ್ ಆಗಿ ಎಲ್ಲ ಭಾಷೆಗಳಿಂದ ಕನ್ನಡಕ್ಕೆ ಬರ್ತಾ ಇರುವ ಒಂದು ಪಿಕ್ಚರ್ ನಮ್ಮ ತಲೆಯಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರ್ತಾ ಇರುವ ಅನುವಾದಗಳು ಅಂತಂದಾಗ. ಕನ್ನಡದಿಂದ ಹೊರಗಡೆ ಹೋಗ್ತಾ ಇದೆ ಅನ್ನುವಾಗ ನಾವು ಇದೇ ಕಲೆಕ್ಟಿವ್ ಆಗಿ ಕನ್ನಡ ಟು ಆಲ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅನ್ನೋದು ನಮ್ಮ ತಲೆಯಲ್ಲಿ ಬರಲ್ಲ. ನಾವು ಕನ್ನಡದಿಂದ ಹೊರಗೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಕನ್ನಡ ಟು ಇಂಗ್ಲೀಷನ್ನು ಮಾತ್ರ ನೋಡ್ತೀವಿ, ಕನ್ನಡ ಟು ಬೆಂಗಾಲಿ ನೋಡ್ತೀವಿ, ಕನ್ನಡ ಟು ತೆಲುಗು, ಹೀಗೆ ಒಂದೊಂದು ಪೇರನ್ನು ನಾವು ಬಿಡಿ ಬಿಡಿಯಾಗಿ ನೋಡ್ತೀವಿ. ಒಂದೊಂದು ಪೇರನ್ನ ಬಿಡಿ ಬಿಡಿಯಾಗಿ ನೋಡುವಾಗ ಏನಾಗುತ್ತೆ ಅಂದರೆ ಸಂಖ್ಯೆ ತುಂಬ ಕಡಿಮೆ ಅನಿಸುತ್ತೆ. ಆದರೆ ರಿವರ್ಸು ಕನ್ನಡದಲ್ಲಿ ಬರುವ ಅನುವಾದಗಳು ಸಂಖ್ಯೆ ನಾವು ಪ್ರಶ್ನೆ ಮಾಡಿಕೊಂಡಾಗ ಈ ಪೇರು
ಬಗ್ಗೆ ನಮಗೆ ಹೆಚ್ಚು ಮಹತ್ವ ಅನ್ನಿಸ್ಲಾರ್ದೆ ಕನ್ನಡದಲ್ಲಿ ಬಂದ ಒಟ್ಟು ಪ್ರಮಾಣದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಸೊ ಇದು ಕನ್ನಡದ ಬಗ್ಗೆ ಅಲ್ಲ, ತೆಲುಗುದವ್ರು ಹಂಗೆ ಅನ್ಕೋತಾರೆ, ತೆಲುಗುವಿಂದ ಹೊರಗಡೆ ಹೋಗೋದು ಕಡಿಮೆ, ತಮಿಳಿಂದ ಹೊರಗಡೆ ಹೋಗೋದು ಕಡಿಮೆ, ಮಲಯಾಳಮಿಂದ ಹೊರಗಡೆ ಹೋಗೋದು ಕಡಿಮೆ. ಬಹುಶಃ ಬೆಂಗಾಲಿಗಳು ಬಿಟ್ಟು ಯಾರೂ ನಮ್ಮ ಸಾಹಿತ್ಯ ಹೆಚ್ಚು ಹೋಗ್ತಾ ಇಲ್ಲೋ ಅಂತ ಇದು ಅಂದ್ಕೊಳಲ್ಲೇನೋ. ಬೆಂಗಾಲಿ ತುಂಬ ಬಂದಿದೆ, ಎಲ್ಲ ಭಾರತೀಯ ಭಾಷೆಗಳಿಗೆ ಸುಮಾರು ಬಂದಿದೆ. ಸೊ ಇದು ಅಷ್ಟು ಹೋಗಿಲ್ಲ ಅಂತ ನಾವು ಕಳವಳ ಪಡೋದು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಶ್ರೀಕೃಷ್ಣ ಹಾಲನಹಳ್ಳಿ ತಗೊಂಡ್ರೆ, ಆಲ್ಮೋಸ್ಟ್ ಎವ್ರಿ ವರ್ಡ್ ವಾಟ್ ಶ್ರೀಕೃಷ್ಣ ಹಾಲನಹಳ್ಳಿ ಆಸ್ ರಿಟನ್ ಇಸ್ ಅವೈಲೇಬಲ್ ಇನ್ ಮಲಯಾಳಂ. ಮಲಯಾಳಂದವರು ಶ್ರೀಕೃಷ್ಣ ಹಾಲನಹಳ್ಳಿ ಅನ್ನೋ ತಮ್ಮದೇ ಲೇಖಕ, ಮಲಯಾಳಂದೇ ಲೇಖಕ ಅನ್ನುವಷ್ಟರ ಮಟ್ಟಿಗೆ ಅವ್ರನ್ನ ಹತ್ರ ಮಾಡ್ಕೊಂಡಿದ್ದಾರೆ. ವಿ ಹ್ಯಾವ್ ಟು ಫೀಲ್ ಪ್ರೌಡ್ ಫಾರ್ ಇಟ್. ಮತ್ತು ಭೈರಪ್ಪ ಅವ್ರನ್ನ ಕೆಲವು ಮಿತಿಗಳ ಆಚೆ ಇಟ್ಟು, ಅಥವಾ ಅವ್ರು ಬರೆದಿದ್ದು ಏನೇ ಇರಲಿ, ಅವರ ಕನ್ನಡದಲ್ಲಿ ಅವ್ರನ್ನ ಯಾವ ರೀತಿ ಗುರುತಿಸಿದ್ದೀವಿ ಅನ್ನೋ ಪ್ರಶ್ನೆ ಬದಿಗಿಟ್ಟು ನೋಡಿದರೆ, ಮರಾಠಿಯಲ್ಲಿ ಭೈರಪ್ಪನವ್ರನ್ನ ಕಂಪ್ಲೀಟ್ ಅನುವಾದ ಮಾಡ್ಕೊಂಡಿದ್ದಾರೆ. ಮರಾಠಿಗೆ ಹೋಗಿ ಮತ್ತೆ ಮರಾಠಿಯಿಂದ ಗುಜರಾತಿಗೆ ಹೋಗಿದ್ದಾರೆ ಭೈರಪ್ಪ ಅವರು. ಒಂದು ಸಲ ಅಲ್ಲ, ಅವ್ರ ಕೃತಿಗಳು ಎರಡೆರಡು ಸಲ ಗುಜರಾತಿಯಲ್ಲಿ ಮರಾಠಿ ಮೂಲಕ ಹೋಗಿದೆ. ಇದ್ರ ಬಗ್ಗೆ ನಾವು ಖುಷಿ ಪಡಬೇಕು, ಒಬ್ಬ ಕನ್ನಡ ಲೇಖಕ ಈ ಥರ ಹೋಗಿದ್ದಾರೆ ಅನ್ನುವ ವಿಷಯದಲ್ಲಿ. ಮತ್ತು ಇವಾಗ ಇಂಗ್ಲೀಷು ಮತ್ತು ಜಾಗತಿಕ ಭಾಷೆಗಳಿಗೆ ಬಂದರೆ ನೀವು ಹೇಳೋದು ಸ್ವಲ್ಪ ನಿಜ ಅಂತ ಅನಿಸುತ್ತೆ ನನಗೆ. ಭಾರತೀಯ ಭಾಷೆಗಳಿಗೆ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತ ನಾವು ಅನ್ಕೋಬಾರ್ದು. ಯಾಕಂದರೆ ಆ ಸಿಚುವೇಶನ್ನ ನೀವು ಆ ರಾಜ್ಯಕ್ಕೆ ಹೋಗಿ ಆ ಭಾಷೆದಲ್ಲಿ ಆ ಸಿಚುವೇಶನಲ್ಲಿದ್ದು ನಾವು ನೋಡಿರಲ್ಲ. ಅವ್ರಿಗೆ ಗೊತ್ತಿರುತ್ತೆ ಕನ್ನಡದಿಂದ ಎಷ್ಟು ಹೋಗಿದ್ದಾವೆ ಅನ್ನೋ ಸಂಖ್ಯೆ ಅವ್ರಿಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಈಶಾನ್ಯ ಭಾಷೆಗಳಿದಾವಲ್ಲ, ಕೆಲವು ಭಾಷೆಗಳು ನಮ್ಮ ಕನ್ನಡ ಸಾಹಿತ್ಯ ಮಣಿಪುರಿ ಭಾಷೆಗೆ ಹೋಗಿದೆ, ಮೈಥಿಲಿ ಭಾಷೆಗೆ ಹೋಗಿದೆ. ಆದರೆ ಮೈಥಿಲಿ ಭಾಷೆಯ ಕೃತಿ ಕನ್ನಡದಲ್ಲಿ ಯಾವುದಾದ್ರೂ ಇದೆನಾ ಹೆಸರಿಸಿ? ತುಂಬ ಯೋಚನೆ ಮಾಡಬೇಕಾಗುತ್ತೆ ನಾವು. ಅದು ವಿ ಹ್ಯಾವ್ ಟು ಫೀಲ್ ಪ್ರೌಡ್. ಅಟ್ಲೀಸ್ಟ್ ಒನ್ ಪುಸ್ತಕ ಮಣಿಪುರಿಗೆ ಹೋಗಿದೆ, ಮೈಥಿಲಿಗೆ ಹೋಗಿದೆ, ಬಟ್ ಅವ್ರದ್ದು ನಾವು ತಗೊಳ್ಳಿಲ್ಲಲ್ಲ. ಇನ್ನು ಕೆಲವು ಭಾಷೆಗಳು ನಮಗೆ ಕನ್ನಡದಲ್ಲಿ ಬರಲೇ ಇಲ್ಲ. ಇನ್ನೂ ಕೇವಲ ನಾವು ಸೌತ್ ಮೂಲಕ ಹೆಚ್ಚು ಮಾಡ್ಕೋತಾ ಇದ್ದೀವಲ್ವ, ಆ ಕಂದರಗಳನ್ನು ತುಂಬ ಕೆಲಸ ನಾವು ಕನ್ನಡದಲ್ಲಿ ಯೋಚನೆ ಮಾಡಬೇಕು. ಮತ್ತು ಈ ರಾಜಕಾರಣ ಅನ್ನೋ ಒಂದು ಪದ ಬಳಸಿದ್ರು ಕೊನೆಯಲ್ಲಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ಇಂಗ್ಲೀಷು, ನಾನಿವಾಗ ಭಾರತೀಯ ಭಾಷೆಗಳ ಬಗ್ಗೆ ಹೇಳಿದೆ ಸೀನು. ನೀವು ಇಂಗ್ಲೀಷ್ನ ಯೋಚಿಸಿ, ಇಂಗ್ಲೀಷ್ಗೆ ಅಥವಾ ಇಂಗ್ಲೀಷ್ಗೆ ಹೋಗಿ ಇಂಗ್ಲೀಷ್ ಮೂಲಕ ಇತರ ಜಾಗತಿಕ ಭಾಷೆಗಳಿಗೆ ಕನ್ನಡದ ಕೃತಿಗಳು ಹೋಗಿದ್ದು ತುಂಬ ಕಡಿಮೆ, ಅದನ್ನು ನಾನು ಒಪ್ತೀನಿ. ತುಂಬ ಸಿಂಪಲ್ಲಾಗಿ ಅದಕ್ಕೆ ಯೋಚಿಸಿದ ಕಾರಣ ಯಾರು ಅನುವಾದ ಮಾಡ್ತಾ ಇರೋದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಬೇರೆಯವ್ರನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ಳುವಾಗ ರಷ್ಯನ್ ರೈಟರೋ ಯಾರನ್ನೋ, ಆ ರಷ್ಯನ್ ರೈಟರ್ ನಮ್ಮ ಭಾಷೆಗಳಿಗೆ ಮಾಡ್ತಾ ಇಲ್ಲ, ನಾವೇ ಹೋಗಿ ಅವ್ರದ್ದು ತಂದ್ಕೊಂಡು ಮಾಡ್ಕೋತಾ ಇದ್ದೀವಿ ಪುಸ್ತಕ. ಆದರೆ ಭಾರತೀಯ ಸಾಹಿತ್ಯವನ್ನು ಬೇರೆ ಭಾಷೆಗಳಿಗೆ ಮಾಡುವಾಗ, ಇವಾಗ ಇಂಗ್ಲೀಷ್ಗೆ ಅನಂತಮೂರ್ತಿನ ಯಾರು ಮಾಡಿದರು? ಭಾರತೀಯರು ಮಾಡಿದರು, ಅವ್ರು ಬಂದು ತೊಗೊಂಡು ಹೋಗಿ ಮಾಡಲಿಲ್ಲ. ಅಥವಾ ನೀವು ವಿವೇಕ್ ಶಾನ್ಭಾಗು ಇನ್ನು ಯಾರ್ಯಾರು ಕನ್ನಡದಿಂದ ಹೊರಗಡೆ ಹೋಗಿದ್ದಾರೋ, ಅಂದರೆ ಬೇರೆ ಜಾಗತಿಕ ಭಾಷೆಗಳಿಗೆ ನಮ್ಮ ಭಾಷೆಯ ಕೃತಿಗಳು ಯಾವ ಶ್ರೇಷ್ಠವಿದ್ದಾವೆ, ಯಾವುದು ಓದಬೇಕಂತ ನಾವು ಅವ್ರಿಗೆ ಇದು ಮಾಡ್ತಾ ಇದ್ದೀವಿ. ಅವರು ಬಂದು ಆಯ್ಕೆ ಮಾಡಿ ಒಂಥರ ಆಸಕ್ತಿ ವಹಿಸಿ ಮಾಡುವಂತಹ ಉದಾಹರಣೆಗಳು ತುಂಬ ಕಡಿಮೆ ಇದ್ದಾವೆ. ನಾವೇ ಅವ್ರಿಗೆ ಒಂಥರ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೇವೆ. ನೀವು ಭೈರಪ್ಪನ ಓದ್ರಿ, ನೀವು ಅನಂತಮೂರ್ತಿನ ಓದ್ರಿ, ನೀವು ವಿವೇಕ್ ಶಾನ್ಭಾಗ್ನ ಓದ್ರಿ, ನೀವು ವಸುಧೇಂದ್ರದ ಈ ಕಾದಂಬರಿ ಓದ್ರಿ ಅಂತ ಭಾರತೀಯ ಅನುವಾದಕರೇ, ಆಯಾ ಭಾಷೆ ಬಲ್ಲಂತಹ ಭಾರತೀಯರೇ ಅನುವಾದ ಮಾಡ್ತಿದ್ದಾರೆ. ಸೊ ಮುಂದೊಂದು ದಿನ ಬಹುಶಃ ಬೇರೆ ದೇಶದವರು ಈ ಭಾರತೀಯ ರಾಜ್ಯಗಳಿಗೆ ಬಂದು ಅಥವಾ ಭಾರತೀಯ ಭಾಷೆಗಳನ್ನು ಕಲಿತು ಒಂದು ಅನುವಾದವನ್ನು ಮಾಡಿದರೆ ಇನ್ನೂ ಬೇರೆ ರೀತಿಯ ಇದು ಕಾಣ್ಬೋದು. ಇವಾಗ ಡೇಸಿ ರಾಕ್ವೆಲ್ ಗೀತಾಂಜಲಿ ಶ್ರೀ ಅವ್ರದ್ದು ಕಾದಂಬರಿ ಮಾಡಿದಾಗ ಆಕೆ ಭಾರತೀಯಳಲ್ಲ. ಮತ್ತು ಮಹಾಶ್ವೇತಾ ದೇವಿ ಈ ಭಾರತದ ಆಚೆಗೆ ತುಂಬ ಪ್ರಸಿದ್ಧಿ ಆಗೋಕ್ಕೆ ಕಾರಣ ಯಾರು? ಗಾಯತ್ರಿ ಸ್ಪಿವಾಕ್. ಅವರು ಭಾರತೀಯರೇ, ಬಟ್ ಅವರು ಸಿಟಿಸನ್ಶಿಪ್ ಬೇರೆ ತಗೊಂಡು ವಿಶ್ವ ಪ್ರಸಿದ್ಧಿಯನ್ನು ಪಡೆದು ಗಾಯತ್ರಿ ಸ್ಪಿವಾಕ್ ಅನುವಾದ ಮಾಡಿದಾಗ ಅವರು ತುಂಬ ಪ್ರಸಿದ್ಧಿಯನ್ನು ಪಡೆದರು. ಇವೆಲ್ಲ ಕಾರಣಗಳಿರ್ತವೆ, ರಾಜಕಾರಣದ ಕಾರಣಗಳು. ಮತ್ತು ಅನುವಾದದ ಬೇರೆ ಬೇರೆ ಪ್ರೊಸೆಸ್ಗಳಿರ್ತಾವಲ್ವ, ಅನುವಾದದ ಮೊದಲ ಹಂತದಿಂದ ಹಿಡಿದು ಅನುವಾದ ಪ್ರಕಟ ಆಗಿ ಮಾರ್ಕೆಟಲ್ಲಿ ಬರೋ ತನಕ ಎಲ್ಲ ಹಂತಗಳಲ್ಲೂ ರಾಜಕೀಯ ಇರುತ್ತೆ. ಅಂದರೆ ಅನುವಾದ ಅನ್ನುವುದು ಸಾಂಸ್ಕೃತಿಕ ಕೆಲಸ, ಸಾಂಸ್ಕೃತಿಕ ಚಟುವಟಿಕೆ ಹೇಗೇನೋ ಅನುವಾದ ಅನ್ನುವುದು ರಾಜಕೀಯ ಚಟುವಟಿಕೆ ಸಹ. ಯಾಕಂದರೆ ನಾನು ಅನುವಾದ ಮಾಡ್ತೇನೆ, ನಾನು ಯಾರನ್ನ ಅನುವಾದ ಮಾಡ್ತೇನೆ ಅಥವಾ ಯಾವುದನ್ನು ಅನುವಾದ ಮಾಡ್ತೇನೆ ಅನ್ನುವ ಒಂದು ನಿರ್ಣಯನೇ ಒಂದು ರಾಜಕೀಯ. ಎಸ್, ನಾನು ಇಂಥ ಲೇಖಕರನ್ನ ಮಾಡ್ತೇನೆ, ನಾನು ಇವನ್ನ ಮಾಡಲ್ಲ ಅನ್ನೋದು ಒಂದು ರಾಜಕೀಯ. ರಿವರ್ಸ್ ಆಗಿ, ನಾನು ನನ್ನ ಪುಸ್ತಕ ನಿನಗೆ ಅನುವಾದ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ, ನಾನು ಅವ್ರಿಗೆ ಕೊಡ್ತೀನಿ ಅಂತ ಲೇಖಕ ಒಂದು ಅನ್ಕೋತಾನಲ್ಲ ಮೈಂಡಲ್ಲಿ. ನಾನು ಎ ಕೆ ರಾಮಾನುಜನ್ಗೆ ಕೊಡ್ತೀನಿ, ಅವ್ರು ಮಾಡಿದರೆ ಮಾತ್ರ ನಾನು ಫೇಮಸ್ ಆಗ್ತೀನಿ ಅಂತ ಒಂದು ತಲೆಯಲ್ಲಿ ಒಂದು ಮಡಿವಂತಿಕೆ ಇದೆ ಅಲ್ವಾ ಲೇಖಕನ ತಲೆಯಲ್ಲಿ. ಅದನ್ನೂ ಒಂದು ರಾಜಕಾರಣವೇ. ಅಂದರೆ ನಾನು ಯಾವುದನ್ನು ಆಯ್ಕೆ ಮಾಡ್ಕೋತೀನಿ ಅನ್ನೋದು, ಅಥವಾ ಲೇಖಕ ಯಾರನ್ನ ಆಯ್ಕೆ ಮಾಡ್ಕೋತಾನೆ ತನ್ನನ್ನು ಅನುವಾದ ಮಾಡಲಿಕ್ಕೆ. ಈಗ ದಲಿತ ಲೇಖಕರು
ತಗೊಂಡ್ರೆ ಅವರ ಅನುವಾದಕರು ಯಾರು? ಎಷ್ಟೋ ಸಲ ದಲಿತ ಲೇಖಕರ ಅನುವಾದಕರು 90% ಸವರ್ಣದ ಇವರೇ ಇದ್ದಾರೆ. ಅದು ಒಂದು ಸ್ಟಡಿನೂ ಮಾಡಿದ್ದಾರೆ ಸುಮಾರು ಇದರಲ್ಲಿ. ಸೊ ಒಂದು ದುರಂತ ಏನಂದರೆ, ನಮ್ಮ ಸಾಹಿತ್ಯ ಚರಿತ್ರೆಗಳಲ್ಲಿ ನಮ್ಮ ಒಂದು ಈ ಸಾಹಿತ್ಯದ ಸಂದರ್ಭದಲ್ಲಿ ಯಾವ ಎತ್ತರದಲ್ಲಿ ಇಟ್ಕೊಂಡು ನಾವು ಕೆಲವು ಲೇಖಕರನ್ನ ನೋಡ್ತಾ ಇದ್ದೀವೋ, ಯಾವ ಎತ್ತರದಲ್ಲಿ ಇಟ್ಕೊಂಡು ಕೆಲವು ಕೃತಿಗಳನ್ನು ನೋಡ್ತಾ ಇದ್ದೀವೋ, ಪರಿಗಣಿಸ್ತಾ ಇದ್ದೀವೋ, ಅಂಥ ಕೃತಿಗಳು ಹೊರಗೆ ಹೋಗ್ತಾ ಇಲ್ಲ. ಬೇರೆ ಬೇರೆ ಗಿಮ್ಮಿಕ್ಗಳು ಮಾಡಿ, ಬೇರೆ ಬೇರೆ ಜಾಲಗಳನ್ನು ನಿರ್ಮಿಸಿಕೊಂಡು, ಬೇರೆ ಬೇರೆ ನೆಟ್ವರ್ಕಿಂಗ್ಗಳು ಮಾಡಿ, ಯಾರಿಗೆ ಹಣ ಸುರಿದು ತಮ್ಮ ಕೃತಿಗಳನ್ನು ಇತರೆ ಭಾಷೆಗಳಿಗೆ ಅನುವಾದಿಸುವ ಶಕ್ತಿ ಇರುತ್ತೋ ಅವರು ಮಾತ್ರ ಹೋಗ್ತಾ ಇದ್ದಾರೆ. ಅದು ಮಾತ್ರ ಅಲ್ವಾ ನಮ್ಮ ಸಾಹಿತ್ಯ ಬೇರೆ ಇದೆ ಇನ್ನೂ. ಅವ್ರನ್ನೆಲ್ಲ ಹೊರಗಡೆ ಕಳಿಸ್ಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ ಇರುವ ಅನುವಾದಕರ, ಇದು ಕನ್ನಡದ ಯಾಕಿಷ್ಟು ಅನುವಾದ ಅಂತ ಕರೆದಿದ್ದೀವಲ್ವಾ, ಕನ್ನಡದಲ್ಲಿ ಯಾಕಿಷ್ಟು ಅನುವಾದ ಅಲ್ಲ, ಕನ್ನಡದಲ್ಲಿ ಅನುವಾದಕರ ಸಂಖ್ಯೆ ಬೆಳಿಬೇಕು. ಕನ್ನಡದ ಸಂದರ್ಭದಲ್ಲಿ ಅಂದರೆ ಔಟ್ಸೈಡ್ ಫ್ರಮ್ ಕನ್ನಡ ಟು ಅದರ್ ಲ್ಯಾಂಗ್ವೇಜಸ್ ಆಗಲಿ, ವಿತಿನ್ ಕನ್ನಡ ಆಗಲಿ, ಅನುವಾದಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಅನುವಾದಕರ ಸಂಖ್ಯೆ ಹೆಚ್ಚಾದಾಗ ಅವರ ಆದ್ಯತೆಗಳಲ್ಲೂ ಭಿನ್ನತೆ ಬರುತ್ತೆ, ನಮಗೆ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ಲು, ನಾನು ಇಲ್ಲಿ ಕೊಡುವ ಹೆಸರುಗಳು ಸಾಂದರ್ಭಿಕ ಅಷ್ಟೇ, ನಾನು ಇವು ಅಂತ ತಿಳ್ಕೊಬೇಡಿ. ಕೆಲವು ಲೇಖಕರಿಗೆ ಸೀಮಿತ ಆಗುವಂಥ ಕೆಲವರು ಅನುವಾದಕರು ಇರ್ತಾರೆ. ಇವಾಗ ಮಲಯಾಳಂದಲ್ಲಿ ಗೀತಾ ಕೃಷ್ಣಕುಟ್ಟಿ ಅವರು ವಾಸುದೇವನ್ ನಾಯರ್ನನ್ನು ಮಾಡಿದ್ದಾರೆ ಎಂಟೈರ್ ಇಂಗ್ಲೀಷ್ಗೆ, ಬೇರೆ ಲೇಖಕರನ್ನವರು ಟಚ್ ಮಾಡಿಲ್ಲ. ಗಿರೀಶ್ ಕಾರ್ನಾಡ್ ಬೆಸ್ಟ್ ಎಕ್ಸಾಂಪಲ್. ಗಿರೀಶ್ ಕಾರ್ನಾಡು ಅವರ ಪುಸ್ತಕಗಳನ್ನು ಅವರೇ ಮಾಡ್ಕೋತಿದ್ರಲ್ವ ಇಂಗ್ಲೀಷ್ಗೆ. ವೈ ಗಿರೀಶ್ ಕಾರ್ನಾಡ್ ಡಿಡ್ ನಾಟ್ ಟಚ್ ಎನಿ ಅದರ್ ರೈಟರ್ ಫ್ರಮ್ ಕನ್ನಡ? ಅವ್ರಿಗೆ ಟೈಮ್ ವೇಸ್ಟ್ ಅನಿಸಿರ್ಬೋದು, ಅವ್ರದ್ದೇ ಪುಸ್ತಕ ಬರೆಯೋಕ್ಕೆ ಬೆಟರ್ ಅಂತ ಅನಿಸಿರ್ಬೋದು. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಅನುವಾದಕರ ಸಂಖ್ಯೆ ಇನ್ನೂ ಹೆಚ್ಚೆಚ್ಚು ಬೆಳಿಬೇಕು ನಮ್ಮಲ್ಲಿ. ಆವಾಗ ಅವರವರ ಇಂಟ್ರೆಸ್ಟ್ಗಳು, ಅವರವರ ಆದ್ಯತೆಗಳು ಬೇರೆ ಬೇರೆ ಆಗಿ ತಕ್ಕ ಪ್ರಮಾಣದಲ್ಲಿ ಬೇರೆ ಭಾಷೆಗಳಿಗೆ ಹೋಗಬೇಕಾದಂತಹ ಲೇಖಕರು ಸುಮಾರು ಜನ ಬೆಳೀತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ನಾನು. ಎಷ್ಟೋ ಜನ ಸತ್ವಯುತ ಅನುವಾದಕರು ಬೇರೆಯವ್ರನ್ನೆಲ್ಲ ಅನುವಾದ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ, ತಾವು ಅನುವಾದ ಮಾಡ್ಕೊಳ್ಳೋ ಶಕ್ತಿ ಇದ್ರೂ ಅವ್ರು ಮಾಡಲ್ಲ. ಶಾಂತಿನಾಥ್ ದೇಸಾಯಿ ಎಷ್ಟು ಒಳ್ಳೆಯ ರೈಟರು ಕನ್ನಡದಲ್ಲಿ. ಅವರು ಲಂಕೇಶನ್ನ ಮಾಡಿದರು ಇಂಗ್ಲೀಷ್ಗೆ, ಅನಂತಮೂರ್ತಿಯ ಅವಸ್ಥೆಯನ್ನು ಇಂಗ್ಲೀಷಿಗೆ ಮಾಡಿದರು. ತಮ್ಮ ಮುಕ್ತಿಯನ್ನು ಅವರು ಅನುವಾದ ಮಾಡ್ಕೋಬೋದಿತ್ತಲ್ಲ, ಒಳ್ಳೆ ಕಾದಂಬರಿ, ಮಾಡಲಿಲ್ಲ. ಸೊ ಇದಕ್ಕೆ ಪರಿಹಾರ ಅಂತ ಹೇಳೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗ ನಾವು ಮಲಯಾಳಂ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಇಬ್ಬರು ಹೆಸರು ಬರುತ್ತೆ. ತಮಿಳು ಅಂದ ತಕ್ಷಣ ನಲತಂಬಿ ಅವರ ಹೆಸರು ಬರುತ್ತೆ. ಕೊಂಕಣಿ ಅಂದ ತಕ್ಷಣ ಗೀತಾ ಶೆಣೆಯವರ ಹೆಸರು ಬರುತ್ತೆ. ನಾನು ಹೇಳೋದು, ನೀವು ಕೊಂಕಣಿ ಅಂದ ತಕ್ಷಣ ಗೀತಾ ಶೆಣೈ ಅಂತ ಸುಲಭವಾಗಿ ಹೇಳಬಾರ್ದು. ನಿಮಗೆ ಇನ್ನೊಂದು 10-20 ಹೆಸರುಗಳ ತಲೆಯಲ್ಲಿ ಬಂದು ಯಾರ ಹೆಸರು ಮೊದಲು ಹೇಳಬೇಕು ಅನ್ನೋ ಗೊಂದಲ ಶುರುವಾಗಬೇಕು. ಹಾಗೆ ಬಂದಾಗ ಮಾತ್ರ ನೀವು ಕನ್ನಡ ಸಾಹಿತ್ಯವನ್ನು ಹೊರಗಡೆ ಹೋಗೋಕ್ಕೆ ಸಾಧ್ಯ. ಅಷ್ಟು ಸಂಖ್ಯೆಯ ಅನುವಾದಕರು ನಮ್ಮಲ್ಲಿ ಇಲ್ಲ. ಅದೇ ಬಹಳ ದೊಡ್ಡ ಸಮಸ್ಯೆ ನನಗನ್ಸಿದ ಮಟ್ಟಿಗೆ. ಈಗ ಸಾಹಿತ್ಯದಲ್ಲಿ ಬೂಸ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅನುವಾದಗಳು ಎಷ್ಟಾಗಿದ್ದಾವೆ, ಯಾವ ಥರದವಾಗಿದ್ದಾವೆ ಅನ್ನೋದ್ರೆ ಆಮೇಲೆ ಮಾತಾಡೋಣ. ಯಾಕೆ ಅಂತಂದರೆ ಈಗ ನಾವು ಅನುವಾದ ಮಾಡಿರೋದೆಲ್ಲನೂ ಭಾಳ ಗ್ರೇಟು, ಹಾಗಾಗಿ ಹಿಂದಿಂದ ಬರದೇ ಇರೋದು ಒಳ್ಳೆಯದು ಅನ್ನೋದಾದರೆ ಖಂಡಿತ ನಿಮ್ಮ ಮಾತು ನಾನು ಒಪ್ಕೊಳ್ತೀನಿ ಸರ್. ಯಾಕೆ ಅಂತಂದರೆ ಇವತ್ತು ಅನುವಾದ ಆಗಿರೋದ್ರಲ್ಲೂ ಬೂಸ, ಅನುವಾದ ಆಗಿರೋದ್ರಲ್ಲೂ ಕಳಪೆ ಅನುವಾದಗಳು ಎಲ್ಲವೂ ಆಗಿದ್ದಾವೆ. ನಾವು ಆ ಅನುವಾದದ ಒಂದು ವಸ್ತುವನ್ನು ಪಕ್ಕಕ್ಕಿಟ್ಟರೆ ಅನುವಾದ ಯಾವ ಪ್ರಮಾಣದಲ್ಲಾಗಿದೆ, ಯಾವ ಹಿನ್ನೆಲೆಯಲ್ಲಾಗಿದೆ, ಯಾವ್ಯಾವ ಉದ್ದೇಶಗಳಿಂದ ಆಗಿದೆ ಅಂತೇಳ್ಬಿಟ್ಟು ತೆಗೆದುಕೊಳ್ಳೋಣ ಸರ್. ಸಾರಿ, ದಯವಿಟ್ಟು ಇದಕ್ಕೆ ತಾವು ಹೆಚ್ಚು ಕೋಪ ಮಾಡ್ಕೊಳ್ಬೇಡ್ರಿ, ಕೊಡ್ತೀನಿ. ಈಗ ಅಜಯ್ ವರ್ಮಾ ಅವರು ಹೇಳಿದ ಒಂದು ಮಾತನ್ನು ನಾನೇ ಒಂದು ಸ್ವಲ್ಪ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗೊಂದು ಮಾತಿಗೆ ಇಲ್ಲಿ ಮೇಡಮ್ ಅವರು ತೇಜಶ್ರೀ ಮೇಡಮ್ ಅವರು ಕೇಳಿದ್ರು ಕೆಲವು ಪ್ರಶ್ನೆನ, ಯಾಕೆ ಆ ರೀತಿಯಾಗಿ ಹಾಗಿಲ್ಲ ಕೆಲವು ಅಂತೇಳ್ಬಿಟ್ಟು. ಕೆಲವೊಮ್ಮೊಮ್ಮೆ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ನಮ್ಮಲ್ಲಿ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಅನಿಸುತ್ತೆ. ಒಂದು ಅನುವಾದ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಇಚ್ಛಾಶಕ್ತಿಗಳನ್ನ ಭಾಳ ವಿಶೇಷವಾಗಿ ಬಳಸ್ಕೊಳ್ತಿರ್ತೀವಿ. ಇದು ಮಾಡಬೇಕು, ಭಾಳ ಒಳ್ಳೆಯ ಕೃತಿ ಅನಿಸಿದ್ರು ಕೂಡ ನನಗೆ ಅನುವಾದ ಮಾಡಬೇಕು ಅನ್ಸಲ್ಲ.
ಅದು ಇಚ್ಛಾಶಕ್ತಿಯ ಕೊರತೆಯೇ ಹೊರತು ಹಾಂ ಮೇಡಮ್ ಇರಲಿ, ನಾನು ಇವ್ರ ಮಾತು ಹೇಳಿದಾಗ ನಿಮ್ಮನ್ನೇ ಉದಾಹರಣೆ ತೆಗೆದುಕೊಳ್ಬೇಕು ಅಂದ್ಕೊಂಡೆ. ನೀವು ಸುರಗಿ ಅನ್ನುವಂತಹ ಒಂದು ಆತ್ಮಕಥೆಯನ್ನು ಕನ್ನಡಕ್ಕೆ ನಿರೂಪಣೆ ಮಾಡಿದವ್ರು ನೀವೇ. ಆದರೆ ಸುರಗಿ ಅಂತಂದರೆ ಅನಂತಮೂರ್ತಿ ಅವ್ರು ನೆನಪಾಗ್ತಾರೆ ಹೊರತು ಜನ ತೇಜಶ್ರೀ ಅವರು ನೆನಪಾಗೋದಿಲ್ಲ. ಅದೇ ಥರ ಪಾಬ್ಲೋ ನಡ ಅವರ ಒಂದು ಕವಿತೆಗಳನ್ನು ಕಡಲ ತಡಿಯ ಗುಡಾರ ಅಂತ ಹೇಳ್ಬಿಟ್ಟು ಮಾಡಿದಂತಹ ನಿಮ್ಮನ್ನು ನಾವು ಜನ ತೇಜಶ್ರೀ ಅವರು ಇಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟನ್ನಲ್ಲ, ಇಷ್ಟು ಚಂದ ಬರೆದಿದ್ದಾರೆ ಯಾರು ಪಾಬ್ಲೋ ನರೋಡಾ ಅಂತ ಹೇಳ್ಬಿಟ್ಟು ಅಂತೀವಿ ಹೊರತು ಯಾಕೆ ನಾವು ಅನುವಾದಕರ ಒಂದು ಶಕ್ತಿಯನ್ನು ಅವ್ರು ಅಷ್ಟು ಚೆನ್ನಾಗಿ ಈ ರಾತ್ರಿ ಬರೆಯಬಲ್ಲೆ ಕಡು ದುಃಖದ ಸಾಲುಗಳನ್ನು ಅಂತ ಹೇಳ್ಬಿಟ್ಟು ಬರೀತಾ ಇರಬೇಕಾದ್ರೆ ಅಷ್ಟು ಚೆನ್ನಾಗಿ ನಮ್ಮ ಮುಂದೆ ಕಟ್ಕೊಡ್ಬಿಟ್ಟಾಗ ಅದನ್ನು ಆತ ಆ ಭಾಷೆಯಲ್ಲಿ ಬರೆದಿರ್ಬೋದು, ಇದು ಕನ್ನಡಕ್ಕೆ ತಂದು ಕೊಡೋ ಸಂದರ್ಭದಲ್ಲಿ ಅವ್ರು ಮಾಡಲಿಲ್ಲ ಅಂತಂದರೆ, ಗುರುತಿಸ್ತಾ ಇಲ್ಲ ಅಂತಂದರೆ ಬಹುಶಃ ನಮ್ಮಲ್ಲಿ ಅನುವಾದಕರನ್ನೂ ಗುರುತಿಸ್ತಾ ಇಲ್ಲ, ಅನುವಾದದ ಕೃತಿಗಳನ್ನು ಸರಿಯಾಗಿ ಏನು ಮಾಡ್ತಾ ಇಲ್ಲ ಅಂದರೆ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ, ಇವರು ಹೇಳ್ದಂಗೆ ರಾಜಕಾರಣ, ಬಹಳ ಬೇರೆ ಬೇರೆ ರೀತಿಯಾದ ರಾಜಕಾರಣ, ಇದು ಮಾತಾಡುವಂಥ ಒಂದು ಸಂಗತಿಗಳಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವಂತಹ ರಾಜಕಾರಣಗಳು ಅದ್ರಲ್ಲಿ ಜಾಸ್ತಿ ಇದ್ದೋಗಿರುತ್ತೆ. ಹಾಗಾಗಿ ಹೆಚ್ಚು ಅದನ್ನು ಹೇಳಿಯೋದು ಬೇಡ, ಸಮಯ ಮುಗಿತಾ ಇದೆ. ಕಡೆಯದಾಗಿ ಒಂದೇ ಒಂದು ಮಾತು ಬಿಟ್ಟಿದ್ದಾರಂತೆ, ಆ ಮಾತಿನ ಮೂಲಕ ಇವತ್ತಿನ ಒಂದು ಈ ಯಾಕಿಷ್ಟು ಅನುವಾದ ಅನ್ನುವಂತಹ ಒಂದು ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀವಿ. ಅಂದರೆ ಒಂದೇ ಮಾತು, ಈ ಅನುವಾದದ ಗುಣಮಟ್ಟದ ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಚರ್ಚೆ ಬಂತಲ್ವ, ನಾನು ಅದನ್ನು ಇದು ಪ್ರಸ್ತಾಪ ಮಾಡಿದೆ. ಕೊನೆಯದಾಗಿ ಪಾಸಿಟಿವ್ ಆಗಿ ಈ ಗೋಷ್ಠಿಯನ್ನು ಎಂಡ್ ಮಾಡ್ಬೋದಾದರೆ ನನಗನ್ಸೋದು, ಅನುವಾದ ಮಾಡದೇ ಇರೋದಕ್ಕಿಂತ ಅದು ಕಳಪೆಯಾದರೂ ಆಗಲಿ ಅನುವಾದ ಮಾಡೋದೇ ಬೆಟ್ರು. ಅಂದರೆ ಬ್ಯಾಡ್ ಟ್ರಾನ್ಸ್ಲೇಷನ್ ಇಸ್ ಬೆಟರ್ ದೆನ್ ನಾಟ್ ಟ್ರಾನ್ಸ್ಲೇಟಿಂಗ್ ಎಟ್ ಆಲ್ ಅಲ್ವಾ? ಸೊ ಅದು ಎಷ್ಟು ಕಳಪೆ ಅಂತ ಓದಕನಿಗೆ ಅನಿಸಿದ್ರು ಅಟ್ಲೀಸ್ಟ್ ಹಿ ವಿಲ್ ಗೋ ಆ್ಯಂಡ್ ಸರ್ಚ್ ಸೋರ್ಸ್ ಬುಕ್ಕನ್ನು ಓದಿ, ಅದೇ ಯಾವ ಮೂಲದಲ್ಲಿದೆಯೋ ಅದು ಓದಿ ಒಬ್ಬ ಲೇಖಕನಾದರೂ ಗೊತ್ತಾಗ್ತಾನಲ್ವ ಕೊನೆ ಪಕ್ಷ. ಸೊ ಬ್ಯಾಡ್ ಟ್ರಾನ್ಸ್ಲೇಷನ್ ಈಸ್ ಬೆಟರ್ ದೆನ್ ನಾಟ್ ಟ್ರಾನ್ಸ್ಲೇಟಿಂಗ್ ಎಟ್ ಆಲ್. ಮಾತಾಡಿ ಕೇಳಿಸುತ್ತೆ. ಹೌದು ಹೌದು. ಹ್ಞೂ ಅದರಲ್ಲಿ ಕೆಲವು ಗ್ರಂಥಗಳು, ಉದಾಹರಣೆಗೆ ತಾರೀಖ ಫರಿಷ್ಠ, ಆಸಿಫ್ ಫರಿಷ್ಠ ತಾಳಿಕೋಟೆಯಲ್ಲಿ ಇದ್ದುಕೊಂಡೇ ಬಂದಂತಹ ಗ್ರಂಥಗಳಾಗಿವೆ. ಆದುದರಿಂದ ಇಂತಹ ಗ್ರಂಥಗಳ ಅನುವಾದ ಅದು ಐತಿಹಾಸಿಕವಾಗಿ ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ನಕಲಿಯ ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವುಗಳ ಮಹತ್ವ ಎಷ್ಟಿದೆ ಅನ್ನೋದನ್ನು ಸಹ ಖಂಡಿತ ಸರ್. ಆ್ಯಕ್ಚುಲಿ ಇದು ಸೆಮಿನಾರ್ ಕೇವಲ ಸಣ್ಣ ಒಂದು ಗೋಷ್ಠಿಗೆ ಮಾತ್ರ ಅನುವಾದ ಇಟ್ಟಿರೋದ್ರಿಂದ ಎಲ್ಲ ಚರ್ಚೆಗಳನ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮ ಒಂದು ಇದು ವೈದ್ಯಕೀಯ ಶಾಸ್ತ್ರದ್ದು, ವಿಜ್ಞಾನ ಶಾಸ್ತ್ರದ್ದು, ಇತಿಹಾಸದ್ದು, ಸಮಾಜದ್ದು, ಬೇರೆ ಬೇರೆ ರೀತಿಯಾದಂಥ ಅನೇಕ ಅನುವಾದಗಳು ಕನ್ನಡಕ್ಕೆ ಆಗಿದ್ದಾವೆ, ಆಗಬೇಕಾಗಿಯೂ ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ತುಂಬ ಸಮಯವನ್ನು ಬೇಕು. ನೀವು ಅದನ್ನು ನೆನಪು ಮಾಡಿದ್ದು ಭಾಳ ಒಳ್ಳೆಯದು. ಅಂತಹ ಅನುವಾದಗಳನ್ನು ಕೂಡ ಮಾಡಲಿಕ್ಕೆ ಯಾರಾದರೂ ಇಚ್ಛಾಶಕ್ತಿಯನ್ನು ಬಳಸಿದ್ರೆ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಈ ಗೋಷ್ಠಿಯ ಒಂದು ಮಾತುಗಾರರಾಗಿ, ಭಾಷಣಕಾರರಾಗಿ ಅಥವಾ ತಮ್ಮ ಅನುಭವಗಳನ್ನ ಹಂಚ್ಕೊಂಡಂಥವರಾದಂತಹ ಡಾಕ್ಟರ್ ಚಿದಾನಂದ ಸಾಲಿ ಅವರಿಗೆ, ಅಜಯ್ ವರ್ಮಾ ಅಲ್ಲೂರಿ ಅವರಿಗೆ, ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನನಗೆ ನಾನೇ ಬಹುಮಾನ ಕೊಟ್ಕೊಂಡೆ. ಏನ್ರಿ
ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ವಿದ್ವಾಂಸರಿಗೆ ಧನ್ಯವಾದಗಳು.